ನಮಸ್ಕಾರ ವೀಕ್ಷಕರೇ, ಗಜೇಂದ್ರಗಡ ಬಂದ್ ವಿಶೇಷ ಚರ್ಚೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ತಮ್ಮ ರಾಘವೇಂದ್ರ ಕುಲಕರ್ಣಿ. ಇಂದು ಗಜೇಂದ್ರಗಡ ಸಂಪೂರ್ಣ ಬಂದ್ ಯಶಸ್ವಿಯಾಗಿ ನೆರವೇರಿತು. ಇದಕ್ಕೆ ಮುಖ್ಯ ಕಾರಣ ಗಜೇಂದ್ರಗಡ ಪುರಸಭೆ ವ್ಯಾಪ್ತಿಯಲ್ಲಿರತಕ್ಕಂಥ ಉಣಚಿಗೇರಿ ರೈತರು ಕಳೆದ 7 ದಿನಗಳಿಂದ ಗಜೇಂದ್ರಗಡದ ಹೆಸ್ಕಾಂ ಇಲಾಖೆಯ ಕಾರ್ಯಾಲಯದ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದ್ದಾರೆ. ಆದರೆ ಈ ಒಂದು ಪ್ರತಿಭಟನೆಗೆ ಆಡಳಿತ ವರ್ಗದವರಾಯಿತು ಹಾಗೂ ಅಧಿಕಾರಿಗಳು ಕಣ್ಣೆತ್ತಿಯೂ ನೋಡಿದ ಹಿನ್ನೆಲೆಯಿಂದ ಇಂದು ಗಜೇಂದ್ರಗಡ ಸಂಪೂರ್ಣ ಬಂದ್ ಆಚರಣೆ ಮಾಡಿದರು. ಈ ಒಂದು ವಿಶೇಷ ಗಜೇಂದ್ರಗಡ ಬಂದ್ ಚರ್ಚೆಗೆ ನಮ್ಮ ಗಜೇಂದ್ರಗಡದ ಹಾಗೂ ಗದಗ ಜಿಲ್ಲೆಯ ಕಾಂಗ್ರೆಸ್ ವಕ್ತಾರರಾದಂಥ ಶ್ರೀಯುತ ಬಸವರಾಜ್ ಶಿಲ್ವಂತರವರು ಈ ಒಂದು ಚರ್ಚೆಗೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಬಸವರಾಜ್ ಅವರೇ, ತಮಗೆ ಹಾರ್ದಿಕ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಗಜೇಂದ್ರಗಡದ ಕೂಲಿ ಕಾರ್ಮಿಕರ ಸಂಘದ ಮುಖಂಡರು, ನಾಯಕರು ಹಾಗೂ ನ್ಯಾಯವಾದಿಗಳಂತ ಶ್ರೀಯುತ ಬಾಲು ರಾಠೋಡ್ ಅವರು ಆಗಮಿಸಿದ್ದಾರೆ. ಈ ಒಂದು ವಿಶೇಷ ಚರ್ಚೆ ಕಾರ್ಯಕ್ರಮಕ್ಕೆ ತಮಗೆಲ್ಲೂ ನಮ್ಮ ವೀಕ್ಷಕರ ಪರವಾಗಿ ತಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ಮೊದಲನೇದಾಗಿ ನಾನು ಬಸವರಾಜ್ ಶಿಲ್ವಂತರವರಿಗೆ ಪ್ರಶ್ನೆ ಮಾಡ್ತೇನೆ. ಬಸವರಾಜ್ ಅವರೇ, ನೀವು ಕಳೆದ ಎಷ್ಟು ದಿನಗಳಿಂದ ಈ ಒಂದು ಉಣಚಿಗೇರಿ ರೈತರ ಸಮಸ್ಯೆ ಮುಂದಿಟ್ಟುಕೊಂಡು ಹೋರಾಡ್ತಿದ್ದೀರಿ? ತಾವ್ಯಾಕೆ ಹೋರಾಡ್ತಾ ಇದ್ದೀರಿ? ಪ್ರಮುಖವಾಗಿ ಪಕ್ಷದ ವತಿಯಿಂದ ಇದನ್ನು ನೀವು ಪ್ರತಿಷ್ಠೆಯಾಗಿ ತಗೊಂಡಿದ್ದೀರಿ, ಯಾಕೆ? ಪಕ್ಷದ ವತಿಯಿಂದ ನಾವೇನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿಲ್ಲ. ಕಳೆದ 5 ದಿನಗಳಿಂದ ನಾವು ಅನಿರ್ದಿಷ್ಟ ಅವಧಿ ಧರಣಿಯನ್ನು ನಡೆಸ್ತಾ ಇದ್ದೇವೆ. ಮತ್ತು ಇದೊಂದು ರೈತ ಹೋರಾಟ ಆಗಿರೋ ಕಾರಣಕ್ಕೋಸ್ಕರ ಇಲ್ಲಿ ಯಾವುದೋ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳೋದಾಗಲಿ ಅಥವಾ ಇದನ್ನ ಏನಂತಂದ್ರೆ ಇದು ಆಮೇಲೆ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಪ್ರತಿಷ್ಠೆಗೆ ತೆಗೆದುಕೊಳ್ಳೋದಾಗಲಿ ಇಲ್ಲಿ ಯಾವುದೇ ಈ ವಿಚಾರ ಬರೋದೇ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ನಾನು ಹೇಳ್ತಾ, ಮತ್ತು ಅದ್ರ ಜೊತೆಗೆ ಈ ಸಮಸ್ಯೆ ಯಾಕೆ ಬಂತು ಅನ್ನುವಂಥ ಒಂದು ವಿಚಾರ ಬಂದಾಗ ಇಷ್ಟು ವರ್ಷಗಳ ಕಾಲ ನಮ್ಮ ಉಣಚಿಗೇರಿ 23ನೇ ವಾರ್ಡಿನ ಅಲ್ಲಿಯ ರೈತರಿಗೆ ಏನಂತಂದ್ರೆ 24 ತಾಸು ನಿರಂತರ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ. ಬಟ್ ಅದನ್ನ ಈಗ ಕಳೆದ ಒಂದು 15 ದಿವಸಗಳಿಂದ ಅದನ್ನ ಬಂದ್ ಮಾಡಿದ್ದಾರೆ. ಮತ್ತೆ ಈ ಸಮಸ್ಯೆ ಕಳೆದ 2.5 ತಿಂಗಳ ಹಿಂದಿನೂ ಕೂಡ ಈ ಸಮಸ್ಯೆ ಆಗಿತ್ತು. ಆದಂತ ಸಂದರ್ಭದಲ್ಲಿ ಕೂಡ ಎಲ್ಲಾ ರೈತರು ಅಂದ್ರೆ ಒಂದು ರೈತರದ ಒಂದು ಹೋರಾಟ ಸಮಿತಿ ಇದೆ. ಅಂದ್ರೆ ಗಜೇಂದ್ರಗಡ ಉಣಚಿಗೇರಿಯ 23ನೇ ವಾರ್ಡಿನ ಪಂಪ್ಸೆಟ್ ಬಳಕೆದಾರರ ಹೋರಾಟ ಸಮಿತಿ ಅಂತ ಇದೆ. ಅದನ್ನ ರೈತರೇ ಆ ಸಮಿತಿಯನ್ನ ಮಾಡ್ಕೊಂಡಿದ್ದಾರೆ. ಅವರೇ ಆ ಸಮಿತಿಯನ್ನ ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡೇನಂತಂದ್ರೆ ಈ ತರ ಸಮಸ್ಯೆಗಳಾದಾಗ ಅವರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಆ ಹೋರಾಟಕ್ಕೆ ಏನಪ್ಪಾ ಅಂದ್ರೆ ನಮ್ಮನ್ನು ಅವರು ಆಹ್ವಾನ ಮಾಡಿದ್ರು, ಅದರ ನೇತೃತ್ವವನ್ನು ಕೂಡ ವಹಿಸಿಕೊಂತನು ಕೂಡ ಹೇಳಿದ್ರು. ಅವ್ರ ಜೊತೆಗೆ ನಾವು ಕೂಡ ಅವ್ರ ನೇತೃತ್ವವನ್ನು ವಹಿಸಿಕೊಂಡಿದ್ದೀವಿ. ಈ ವರ್ಷ ಈಗ ನೀವು ಗಜೇಂದ್ರಗಡ ಬಂದು ಹೋರಾಟ ನಡೆಸ್ತಾ ಇರೋದು ಕಳೆದ 4 ವರ್ಷಗಳಿಂದ ಯಾವುದೇ ರೀತಿಯ ಇಂತಹ ಹೋರಾಟ ಮಾಡಲಾರ್ದಕ್ಕೆ ಹೀಗೆ ಮಾಡ್ತಾ ಇರೋ ಉದ್ದೇಶ, ಈ ವರ್ಷ ಇನ್ನು 5-6 ತಿಂಗಳೊಳಗೆ ಚುನಾವಣೆ ಬರ್ತಾ ಇದೆ. ಚುನಾವಣೆ ಇದೊಂದು ಗಿಮಿಕ್ ಮಾಡ್ತಾ ಇದೆ ಕಾಂಗ್ರೆಸ್ನವರು, ಇಂತಹ ಕೆಲವು ಅಮಾಯಕ ರೈತರು ಕಟ್ಕೊಂಡು ಅನ್ನುವ ಒಂದು ಅಪವಾದ ಸಾರ್ವತ್ರಿಕವಾಗಿ. ಈಗ ಈ ರಾಜಕೀಯ ಗಿಮಿಕ್ ಅನ್ನುವಂಥದಕ್ಕೆ ನಾನು ಒಪ್ಪಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಸರ್ ಅಂತಂದ್ರೆ, ಇವಾಗ ಚುನಾವಣೆ ಇರ್ಬೋದು, ಇನ್ನೇನು ಒಂದು 5-6 ತಿಂಗಳಲ್ಲಿ ಚುನಾವಣೆ ಇರ್ಬೋದು. ಆದ್ರೆ ಸರ್ಕಾರದ ವೈಫಲ್ಯವನ್ನು ಕೂಡ ನಾವು ಒಂದು ಪಕ್ಷವಾಗಿ, ಒಂದು ವಿರೋಧ ಪಕ್ಷವಾಗಿ ಟೀಕೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತಾ ಇದ್ದೇವೆ. ಸರ್ಕಾರ ಸರಿಯಾದ ರೀತಿ ಒಳಗಡೆ ಆಡಳಿತ ನಡೆಸುತ್ತು ಅಂತಂದ್ರೆ, ಸ್ಥಳೀಯ ಶಾಸಕರು ಸರಿಯಾಗಿ ರೈತರ ವಿಚಾರಗಳಲ್ಲಿ ಸ್ಪಂದಿಸಿದ್ರು ಅಂತಂದ್ರೆ ನಾವಿಂದು ಹೋರಾಟ ಮಾಡುವಂತ ಅವಶ್ಯಕತೆ ಇವತ್ತು ಬೀಳ್ತಿದ್ದಿಲ್ಲ. ಆ ಕಾರಣಕ್ಕೋಸ್ಕರ ಅದನ್ನ ಕೇವಲ ರೈತರ ಸಮಸ್ಯೆ ಅಂತ ಹೇಳಿ ಇವತ್ತು ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಯಾಕಂದ್ರೆ ಇವರೇ ಹೇಳಿದಂಗೆ ನಮ್ದು ಅಕಸ್ಮಾತ್ ಆಗಿ ರಾಜ್ಯದಲ್ಲಿ ಕೂಡ ಏನಂದ್ರೆ ಬಿಜೆಪಿ ಸರ್ಕಾರ ಬಂದ್ರೆ ನಮ್ದು ಡಬಲ್ ಇಂಜಿನ್ ಸರ್ಕಾರ ಆಗತ್ತೆ. ಹಾಗಾಗಿ ಏನಂತಂದ್ರೆ ಇವತ್ತು ರೈತರಿಗಾಗ್ಲಿ ಅಥವಾ ಜನಸಾಮಾನ್ಯರಿಗಾಗ್ಲಿ ಆಗ್ಲಿ ಅವ್ರಿಗೆ ಏನ್ ಬೇಕಾಗಿದೆ, ಅವ್ರಿಗೆ ಏನ್ ಸಮಸ್ಯೆಗಳಿದಾವೆ ಅದನ್ನ ಹೋಗ್ಲಾಡಿಸ್ಲಿಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳದಂತವ್ರು ಇವ್ರೀಗ. ಇವತ್ತು ಆ ಮಾತಿಗೆ ಅವ್ರು ಬಂದ್ರಿಲ್ಲ. ಈಗ ಕೇವಲ ನೀವು ವಿದ್ಯುತ್ ಸಮಸ್ಯೆಗಳಿಗೆ ಮುಂದಿಟ್ಟುಕೊಂಡು ಅದು ಸಮಸ್ಯೆ ಈಗ ರಾಜ್ಯ ವ್ಯಾಪ್ತಿಯಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ಎಲ್ಲ ನಗರ ಪ್ರದೇಶಗಳಿಗೆ ಯಾವ ರೀತಿಯಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇದೆ? ಇವಾಗ ಗ್ರಾಮೀಣ ಪ್ರದೇಶಗಳಿಗೆ 7 ಗಂಟೆ ಮತ್ತು ಯಥಾಸ್ಥಿತಿ ನಗರ ಪ್ರದೇಶಗಳಿಗೆ ಈ ಪೂರೈಕೆ ಆಗ್ತಾ ಇದೆ. ಆ ಒಂದೇನು ಹಿನ್ನೆಲೆಯಿಂದ ಎಲ್ಲ ಕಡೆ ಏನು ವ್ಯವಸ್ಥೆ ಪೂರೈಕೆ ಆಗ್ತದೆ ಅದೇ ರೀತಿಯಾಗಿ ಈ ಉಣಚಿಗೇರಿಗೂ ಮಾಡ್ತಾ ಇದೀವಿ ಅಂತ ಅಧಿಕಾರಿಗಳು ಸಬೂಬು ನೀಡ್ತಾ ಇದ್ದಾರೆ. ಓಕೆ, ಇದಕ್ಕೆ ಆದಂತ ಸಪರೇಟ್ ಆಗಿ ನಿಮ್ಮ ಉಣಚಿಗೇರಿಗೆ ಸಪರೇಟ್ ಆಗಿ 24 ತಾಸು ಯಾಕೆ ಬೇಕಂತ ನಿಮ್ಮ ಬೇಡಿಕೆ? ಈಗ ಒಂದೇನಂದ್ರೆ ಗಜೇಂದ್ರಗಡ ಪುರಸಭೆ ಬರ್ತಾ ಇರೋದ್ರಿಂದ ಮತ್ತು ಈ ನಗರಸಭೆ ಇರೋದ್ರಿಂದ
ಹುಣಚಗೇರಿ ಅಂತಕ್ಕಂಥದ್ದು ಗಜೇಂದ್ರಗಢದ ಪುರಸಭೆ ವ್ಯಾಪ್ತಿಗೆ ಬರ್ತಾ ಇದೆ. ಅದು ಗ್ರಾಮ ಅಲ್ಲ. ಆ ಕಾರಣಕ್ಕೋಸ್ಕರ ನೀವು ಮೊದಲಿಂದ ಹೆಂಗೆ ನಮ್ಗೆ 24 ತಾಸು ಕರೆಂಟ್ ಕೊಟ್ಟಿದ್ದೀರಿ ಅದೇ ರೀತಿ ಒಳಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಮತ್ತೆ ಇನ್ನೊಂದೇನಂತಂದ್ರೆ 5 HP ಮೋಟರ್ಗಳು ಬಹಳಷ್ಟಿಲ್ಲ. ಹುಡುಕಾಡಿದ್ರೆ ಏನಪ್ಪಾ ಅಂದ್ರೆ ನಿಮಗೆ ಒಬ್ಬೊಬ್ಬ ಅಂದ್ರೆ ಒಂದು 10 ಕೂಡ ಸಿಗಲ್ಲ. ಜಾಸ್ತಿ ಸಿಗ್ತಾ ಇರೋದು ಏನಪ್ಪಾ ಅಂತಂದ್ರೆ 1 HP, 1.5 HP, 2 HP ಅಬ್ಬಬ್ಬ ಅಂದ್ರೆ ಕೆಲವು 3 HP ಮೋಟರ್ಗಳಿದ್ದಾವೆ. ಈಗ ರೈತರು ಏನ್ ಮಾಡ್ತಾ ಇದ್ದಾರೆ, ಅವ್ರದ್ದು 2 ಎಕರೆ 3 ಎಕರೆ ಜಮೀನಿದೆ. ಅದನ್ನ ಏನ್ ಮಾಡ್ತಾ ಇದ್ದಾರೆ, ಒಂದು ಹೊಂಡ ಅವ್ರು ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರದ್ದು ಏನಾಗಿದೆ, ಈ 1 HP ಮತ್ತು 1.5 HP ಇದ್ರ ಮೋಟರ್ ಇರೋದ್ರಿಂದ ಅದು ಅರ್ಧ ಇಂಚು 1 ಇಂಚು ನೀರು ಅಷ್ಟೇ ಬರ್ತಾ ಇದೆ. ಅದನ್ನೇನ್ ಮಾಡ್ತಾರೆ, ಇಡೀ ರಾತ್ರಿ ಎಲ್ಲ ಹೊಂಡದಲ್ಲಿ ತುಂಬಿಸಿಕೊಂಡು ಮರದನ್ನ ಏನ್ ಮಾಡ್ತಾರೆ, ಅದನ್ನ ಹೊಲಕ್ಕೆ ನೀರು ಹಾಸಿ ಆ ಬೆಳೆಯನ್ನ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಈಗ ಅದರ್ಸ್ ಈಗ 7 ತಾಸನ್ನ ಗ್ರಾಮಾಂತರ ಪ್ರದೇಶಕ್ಕೆ ಹೇಳ್ತಾ ಇದಾರಲ್ಲ, ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಮೋಟರ್ಗಳು 5 HP ಮೋಟರ್ಗಳು, ಅವೆಲ್ಲ 2.5 ಇಂಚ್ ನೀರಿದೆ, 3 ಇಂಚ್ ನೀರಿದೆ. ಬಟ್ ಇಲ್ಲಿ ನೀರಿನ ಅಭಾವ ಇದೆ. ಹಾಗಾಗಿ ಸಿಂಗಲ್ ಫೇಸ್ 3 ಫೇಸ್ ಅಂತ ಅದ್ರೊಳಗಿದೆ. ಇವ್ರಿಗೆ 3 ಫೇಸ್ ಮತ್ತು ಸಿಂಗಲ್ ಫೇಸ್ ಅಂತೂ ಬರ್ತಾ ಇದೆ ಅಂತ ಹೇಳಿದ್ರೆ 3 ಫೇಸ್ ಇದಷ್ಟೇ ಪಂಪ್ ಸೆಟ್ ತೊಂದರೆ ಆಗ್ತಾ ಇದೆ ಅಂತ ಹಾಗಾಗಿ ನಾವ್ ಸರ್ ಈ ಒಳಗಡೆ ಇಲ್ಲದಂತ ಸಮಸ್ಯೆ ಇವಾಗ ಯಾಕೆ ಉದ್ಭವ ಆಯ್ತು? ಎಸ್, ಈಗ ಸಾರ್ವಜನಿಕರಿಗೆ ಸಮಸ್ಯೆ ಈಗ ಕಾಡ್ತಾ ಇರೋ ಪ್ರಶ್ನೆ ಅಂದರೆ ಇದೆ, ಎಷ್ಟು ದಿವಸ ಇಲ್ಲಾರದ ಸಮಸ್ಯೆ ಈಗ ಉಲ್ಪಡಿಸಿಕೊಂಡಿತು. ಮತ್ತು ಈಗ ಇದನ್ನು ಕಾಂಗ್ರೆಸ್ ಪಕ್ಷ ಆಯಿತು, ಇನ್ನಿತರ ಎಲ್ಲ ಕೆಲವು ಸಂಘಟನೆಗಳು ಇದನ್ನು ಯಾಕೆ ತಾವು ಪ್ರತಿಷ್ಠೆಯಾಗಿ ತಗೊಂಡು ಒಂದು ಗಜೇಂದ್ರಗಢ ಬಂದ್ ಅನ್ನೋ ಲೆವೆಲ್ವರೆಗೂ ಬಂತು? ಇದಕ್ಕೆ ಇದಕ್ಕಾಗಿ ನಮ್ಮ ಕೂಲಿ ಕಾರ್ಮಿಕರ ನಾಯಕರಾದಂಥ ಶ್ರೀಯುತ ಬಾಲು ರಾಠೋಡ್ ಅವರು ಹಾಗೂ ನ್ಯಾಯವಾದಿಗಳಂತೂ ನಾವು ಕಾನೂನುಬದ್ಧವಾಗಿ ಅವ್ರನ್ನ ಕೇಳ್ತಾ ಇದ್ದೀವಿ. ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆಯೊಳಗೆ ನೀವು ರೈತರಿಗೆ ಏನೋ ಸಮಸ್ಯೆ ಆದರೂ ಪ್ರತಿಯೊಂದು ಹೋರಾಟ ಮಾಡ್ಕೋತಾ ಬಂದಿದ್ದೀರಿ. ಮೊದಲಿಂದ ಎಲ್ಲ ಜನರು ನೋಡಿದ್ದಾರೆ, ಗಜೇಂದ್ರಗಢ ಸುತ್ತಮುತ್ತ ಜನ. ಬಟ್ ಇಲ್ಲೇ ನಮ್ಮ ಹುಣಚಗೇರಿ ರೈತರ ವಿಶೇಷ ಸಮಸ್ಯೆಗಳು ಏನು ಕಂಡು ಬಂತು ನಿಮಗೆ? ಬಹುಶಃ ಇದು ಇಡೀ ನಮ್ಮ ಹುಣಚೇರಿಗೆ ಅಷ್ಟೇ ಅಂತಲ್ಲ, ಇಡೀ ದೇಶಕ್ಕೆ ಒಂದು ಕರಾಳ ಕಗ್ಗತ್ತಲೆಯಲ್ಲಿರುವಂಥ ವ್ಯವಸ್ಥೆ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ವಿದ್ಯುತ್ತನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊಂಟಿದೆ. ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮೊನ್ನೆ ಕೂಡ ಒಂದು ಮಂಡನೆಯನ್ನು ಮಾಡಿದೆ, ಬಿಲ್ ಪಾಸ್ ಮಾಡಿದ್ದಾರೆ. ಆದರೆ ಇನ್ನೂ ಅದು ಅಧಿಕೃತವಾಗಿ ಬಂದಿಲ್ಲ. ಹಾಗೆ ಇಲ್ಲಿ ಇಷ್ಟು ವರ್ಷ ಯಾಕೆ ಇರಲಿಲ್ಲ ಅಂತಂದರೆ, ನಮಗೆ ಹಿಂದೆ ಕಾಣುತ್ತೆ, ಇದೇ ಕಾಂಗ್ರೆಸ್ ಆಡಳಿತ ಇದ್ದಾಗ ಒಂದ್ಸರಿ ಕಟ್ಟಾಗಿತ್ತು, ಅದನ್ನು ಕೊಡಬಾರ್ದು ಅನ್ನೋದು ನಿಯಮ ಇತ್ತು. ಅವಾಗ ಹಿಂದೆ DK ಶಿವಕುಮಾರ್ ಏನೋ ಇಲಾಖೆ ಸಚಿವರೇನೋ ಇದ್ರು. ಆ ಸಚಿವರಿದ್ದಾಗ ಅವಾಗ ಇದೇ JS ಪಾಟೀಲ್ ಅವರು ಹೋಗಿ ಏನು ಮಾಡಿದ್ರು, ಹೋಗಿ ಅದನ್ನು ವಾಪಸ್ ಕರ್ಕೊಂಡ್ಬಂದ್ರು. ಅದು ಕರೆಂಟ್ ಕೊಡಿಸಿದ್ರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕರೆಂಟ್ ಇತ್ತಿದ್ದು. ಈಗ ಸಡನ್ಲಿ ಕಟ್ ಮಾಡಿ ಇದನ್ನ ತಮ್ಮ ಆಡಳಿತದ ದುರಾಡಳಿತ ಐತನ್ನು ತೋರಿಸ್ಕೊಳ್ಳೋಕನ್ನ ಇವತ್ತು BJP ಸರ್ಕಾರ ತೋರಿಸ್ತಾ ಇದೆ. ಮತ್ತೆ ಈಗ ಕೃಷಿ ಕೂಲಿಕಾರರು ರೈತರನ್ನ ಅವಲಂಬನೆಯಾಗಿದ್ದಾರೆ ಕಂಪ್ಲೀಟ್. ಈಗ ರೈತ ಕರೆದಂದ್ರೆ ಕೃಷಿ ಕೂಲಿಕಾರ ಹೋಗಿ ಕೆಲಸ ಮಾಡ್ತಾರೆ. ಇಲ್ಲಿಕಂದ್ರೆ ರೈತ ಕರೀಲಿಲ್ಲ ಅಂತಂದ್ರೆ ಆಗಲ್ಲ. ಒಂದು ಕಡೆ ರೈತನಿಗೆ ನಿಗದಿತ ಬೆಲೆ ಒಳಗೆ ಏನೆಲ್ಲ ಸಿಗಬೇಕಾಗಿತ್ತು, ಆಹಾರ ಧಾನ್ಯಗಳು ಅವರಿಗೆಲ್ಲ ಅವ್ರ ಬೆಲೆಗಳಿಗೆ ಅವುಗಳು ಸರಿಯಾಗಿ ಅಲ್ಲಿ ಅವ್ರಿಗೆ ರೇಟ್ ಸಿಗ್ತಾ ಇಲ್ಲ. ಒಂದು ಇನ್ನು ಎರಡನೇದು, ಕೃಷಿ ಕೂಲಿಕಾರಿಗೆ ಕೂಲಿ ಹೆಚ್ಚು ಕೊಡ್ರಿ ಅಂತಂತಂದ್ರೆ ಅವನಿಗೆ ಕಷ್ಟ ಇದೆ, ರೈತಿಗಾಗಲ್ಲ. ಹಾಗಾಗಿ ಈ ಎರಡರ ಮಧ್ಯದಲ್ಲಿ ಒಂದು ತಾರ್ಕಿಕ ನೋಟ ಇದೆ. ಮೊದಲು ಈ ಎಲ್ಲ ಕೃಷಿ ಕೂಲಿಕಾರ ಅಂತ ಏನಿದಾರಲ್ಲ, ಮೊದಲು ರೈತರಿದ್ರು, ಈಗ ಅವರು ಕೃಷಿ ಕೂಲಿಕಾರ ಅದಾರ. ಇವತ್ತಿನ ರೈತರು ನಾಳೆ ಅವರು ಕೂಡ ಹಾಗೇನೆ ಆಗ್ಬೋದು. ಹಾಗಾಗಿ ಇದನ್ನ ಒಂದು ತಾರ್ಕಿಕ ಸಮಸ್ಯೆ ಏನ್ ಮಾಡ್ಬೇಕಂದ್ರೆ ಸರ್ಕಾರ ಅದನ್ನ ಒಂದು ಪರಿಹಾರ ಕಂಡುಕೊಳ್ಬೇಕು. ಈ ವಿದ್ಯುತ್ ಅನ್ನೋದು ಇದೆಯಲ್ಲ, ಇದನ್ನ ಖಾಸಗೀಕರಣ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ನಾಳೆ ಆ ರೈತರು ಕೂಡ ಇವ್ರು ಬೆಲೆ ಮಾಡೋದಿಲ್ಲ. ಆಮೇಲೆ ಅದ್ರ ಹಿನ್ನೆಲೆ ಇನ್ನೊಂದು ತರಲಿಕ್ಕೆ ಹೊಂಟಿದ್ದಾರೆ. ನಾವು ಅದನ್ನು ಯೋಚನೆ ಮಾಡ್ಬೇಕು. ಏನಂತೇಳಿ ಆಲ್ರೆಡಿ ಈಗ ಏನು ಕೃಷಿ ಕಾಯ್ದೆ ತಿದ್ದುಪಡಿ ಆಗಿದೆಯಲ್ಲ, ಕೇಂದ್ರ ವಾಪಸ್ ತಗೊಂಡಿದೆ, ರಾಜ್ಯ ತಗೊಂಡಿಲ್ಲ, ಅದು ಮಾಡ್ಕೊಂತ ರಾಜ್ಯ ಸರ್ಕಾರ ಅದನ್ನ ಜಾರಿ ಮಾಡಿದೆ, ಇನ್ನೂ ತಗೊಂಡಿಲ್ಲ. ಅಂದ್ರೆ ನೀವು ರೈತರ ಮೇಲೆ ನೀವು ಉಳುಮೆ ಮಾಡಕ್ ಹೋಗ್ಬೇಡ್ರಿ, ಭೂಮಿ ಗುತ್ತಿಗೆ ಆಧಾರದ ಮೇಲೆ ಕೊಟ್ಟು ಬಿಡ್ರಿ ಅಂತ ಹೇಳಿದ್ದಾರೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ ನೀವು ಕೊಟ್ಟು ಬಿಡ್ರಿ, ನೀವು ಉಳುಮೆ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ. ನೋಡಿ, ಒಂದಕ್ಕೊಂದು ಲಿಂಕ್ ಇದೆ. ಅದಕ್ಕೆ ಈಗ ಕರೆಂಟ್ ಕೊಡ್ಲಿಲ್ಲ ಅಂತಂದ್ರೆ ರೈತ ಉಳುಮೆ ಮಾಡೋದು ಬಿಡ್ತಾನೆ. ಉಳುಮೆ ಮಾಡೋದು ಬಿಟ್ಟು ಅಂತಂದ್ರೆ ಲಾಸ್ಟ್ ಇವರು ಬರೋಷ್ಟು ದುಡ್ಡು ಬರಲಿ ಅಂತೇಳಿ ಯಾರಿಗೆ ಕೊಡ್ತಾರೆ, ಗುತ್ತಿಗೆದಾರಿಗೆ ಕೊಡ್ತಾರೆ. ನಾವು ಹಿಂಗೆಲ್ಲ ಒಂದಕ್ಕೊಂದು ಸರ್ಕಾರದ ಲಿಂಕು. ಯಾವುದೇ ರೀತಿ BJP ಸರ್ಕಾರ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರ್ತಾ ಇದೆ. ನಾವು ಬಹುಶಃ ಈ ಒಂದೇ ಲಾಕ್ಡೌನಿಂದ ನೀವು ಕೂಡ ನಮ್ಮನ್ನೆಲ್ಲ ನೋಡಿದಿರಿ. ಈ ಕರಾಳ ಕಾಯ್ದೆಯಿಂದ ಹಿಡಿದು ಯಾವ್ಯಾವ ಸಮಸ್ಯೆಗಳು ಬಂದಾಗೂ ಕೂಡ ಈ ಪೊಲೀಸರದು ಇನ್ನೊಂದು ಎಲ್ಲ ಮಧ್ಯದಲ್ಲಿ ನಮ್ದು ಎಲ್ಲ ಲಾಠಿ ರುಚಿ ಇನ್ನೊಂದು ನೋಡಿ ಕೇಸ್ ಹಾಕಿಸ್ಕೊಂಡು ಎಲ್ಲ ಮಾಡಿದ್ವಿ. ಆದರೂ ಇವತ್ತು ಮತ್ತಿಷ್ಟು ಬಿಗಡಾಯಿಸುವಂಥದ್ದು ಮಾನ್ಯ ಶಾಸಕರಿಗೆ ಇದು 5 ನಿಮಿಷದ ಕೆಲಸ ಇದು. ಯಾಕೆ ಅದನ್ನು ತಕ್ಷಣ ಮಾಡ್ಲಿಕ್ಕಾಗಲ್ಲ ಅವರಿಗೆ?
ಅಲ್ಲ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಶಾಸಕರು ಏನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಈಗ ಸಾರ್ವತ್ರಿಕವಾಗಿ ಸಮಸ್ಯೆ ಇದ್ದು ಅಂತ ಹೇಳ್ತಾರೆ ಅವರು. ಈಗ ರಾಜ್ಯ ವ್ಯಾಪ್ತಿಯಾಗಿ ಯಾವ ರೀತಿ ಇದು ಇದೆ, ವ್ಯವಸ್ಥೆ ಇದೆ ಇದು ವಿದ್ಯುತ್ತದ್ದು, ಅದೇ ರೀತಿ ಇಲ್ಲಿ ಸಹಿತ ಮಾಡಬೇಕು. ನಂದೇ ಆದ ಸಪ್ರೇಟ್ ಆಗಿ ನಾವೇ ಇಲ್ಲ, ಅದರಲ್ಲಿ ಒಂದಿಷ್ಟು ನಾವು ಹೇಳುವಂಥದ್ದು ಈ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬೇಕಾದಷ್ಟು ಅವರು ಯೂಸ್ ಮಾಡ್ಬೋದು, ಆದ್ರೆ ಅವರಿಗೆ ರೇಟ್ ಆಫ್ ಕಡಿಮೆ ಇರ್ತೈತಿ, ಕಮರ್ಷಿಯಲ್ ಆಗ್ತದೆ. ಇಂಡಸ್ಟ್ರಿಯಲ್ ಹಾಗೆ ಈಗ ಇದು ಕೂಡ ಕಮರ್ಷಿಯಲ್, ಇದು ಬೇರೆ ಬೇರೆ ಈ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿರ್ತಾರೆ. ರೈತರು ಭಾಳ ಭೂಮಿ ಇಲ್ಲ ಇಲ್ಲಿ ನಮ್ಮಲ್ಲಿ, ಉಣಚಗೇರಿ ಭಾಗ ಈ ಭಾಗ ಇದೆಯಲ್ಲ, ಭಾಳ ಭೂಮಿ ಇಲ್ಲ, ಸ್ವಲ್ಪ ಭೂಮಿ ಈಗ ಆಲ್ರೆಡಿ ಈಗ ಎಣ್ಣೆ ಲೇಔಟು ಆ ಲೇಔಟ್ ಅಂತ ಎಲ್ಲ ಹೋಗ್ಬಿಟ್ಟಿದೆ, ಇನ್ನು ಭೂಮಿ ಭಾಳೇನಿಲ್ಲ. ಅಷ್ಟರಲ್ಲಿ ಇರುವಂಥ ರೈತರಿಗೂ ಸಹಾಯ ಹೊಡಿತಿರೋ ಆದರೆ ಹಿಂದಿದ್ದು ಏನಿತ್ತು ಕಾಯ್ದೆ ಅದನ್ನೇ ಜಾರಿ ಮಾಡ್ಸೋಕೆ ಯಾಕಾಗಲ್ಲ ಇವರಿಗೆ? ಯಾವುದ್ಯಾವುದನ್ನು ಮಾಡಿಸ್ತಾರೆ, ಮತ್ತು ಇಂಥದ್ದೆಲ್ಲ ಮಾಡಿಸ್ಲಿಕ್ಕೆ ಯಾಕಾಗಲ್ಲ? ಈಗ ನಾವು ಒಂದು ಇದನ್ನು ಹೇಳ್ಬೋದು, ಇನ್ನೊಂದು ನಾವು ಚರ್ಚೆ ಮಾಡ್ಬೋದು ಏನಂತೇಳಿ, ಉಸ್ಕಿನ ವಿಷಯಕ್ಕೆ ಬಂದರೆ ಸಾಕಷ್ಟೆಲ್ಲ ಹೋರಾಟ ಮಾಡಿದಾಗ ಈಗ ಮೊನ್ನೆ ಎಲ್ಲ ಕಡೆನೂ ಅದು ರೇಟ್ ಆಫ್ ಫಿಕ್ಸ್ ಇನ್ನೊಂದಿದೆ ಅಲ್ಲಿದೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅದನ್ನೊಂದು ಈ ಮುಕ್ತವಾಗಿ ನಮ್ಮಲ್ಲಿ ತೊಗೊಂಡು ಹೋಗೋಕೆ ಅವಕಾಶ ಮಾಡಿಕೊಟ್ರು ಮಾನ್ಯ ಶಾಸಕರು, ಅದನ್ನು ನಾವು ಸ್ವಾಗತ ಮಾಡಿದ್ವಿ. ಅದೇ ರೀತಿ ಇದನ್ನೊಂದು ಮಾಡಲಿಲ್ಲ ಸಹಿತ ಜನಸಾಮಾನ್ಯ ಬೇಕಾದ್ರು ಅದು ಮಾಡ್ತಾರೆ. ಬಟ್ ಇಲ್ಲಿ ಏನದು ವಿಶೇಷವಾಗಿ ನಮ್ಮ ಉಣಚಗೇರಿ ಭಾಗದ ವಿದ್ಯುತ್ ಏನೋ ಸಮಸ್ಯೆ ಈ ಇತ್ತೀಚೆಗೆ 15 ದಿನಗಳಿಂದ ಬಿಗಡಾಯಿಸಿದ ಇದು ಏಕದಮ್ ಹಠಾತ್ ಆಗಿ ಈ ರೀತಿಯಾಗಿ ಉಲ್ಬಣಿಸಿದ ಕಾರಣ ಮುಖ್ಯ ಏನು? ಅದಕ್ಕೆ ಇದು ನಿಮ್ಮ ಪ್ರತಿಷ್ಠೆಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಇನ್ನಿತರ ತಮ್ಮ ಸ್ವಪ್ರತಿಷ್ಠೆಗಾಗಿ ರೈತರು ಬಲಿಪಶು ಆಗ್ತಾ ಇದಾರೆ, ರೈತರಿಗೆ ತೊಂದರೆ ಆಗ್ತದೆ. ನಾವು ಮೊದಲನೇ ಸರಿ ಹೋರಾಟ ಅವ್ರು ಪ್ರಾರಂಭ ಮಾಡಿದಾಗ ಬೆಂಬಲ ಸೂಚಿಸುವಾಗ ಅದನ್ನೇ ಹೇಳಿದ್ವಿ, ಮಾನ್ಯ ಶಾಸಕರೇ ನೀವು ಭಾಗದ ಶಾಸಕರಿದ್ದೀರಿ, ಅವ್ರು ಕುಂತಿದಾರ ಅಂತಲ್ಲ, ಅವ್ರು ಕುಂತಿದಾರಲ್ಲ, ಜನ ಸಮಸ್ಯೆ ಕೇಳೋದು ಪ್ರಭುಗಳಿಗೆ ಕೇಳೋರೇ ಇರ್ತಾರೆ, ಜನಪ್ರತಿನಿಧಿಗೆ ಎಲ್ಲ ಜನಸಾಮಾನ್ಯರು ಕೇಳ್ತಾರೆ. ನೀವೇ ಬಡ ಬಂದು ಆಯ್ತು ಅದು ಏನಾಯ್ತು ಮಾಡಿಸ್ಬಿಟ್ಟು ಅಂತಂದ್ರೆ ಬರೋದೆಲ್ಲ ಜೈಕಾರ ಯಾರಿಗೆ, ಸ್ವೀಕಾರ ಯಾರಿಗೆ? ನಿಮಗೆ ಎಲ್ಲ ಶಾಸಕರೇ ಅದ್ರ ಮಾಡಿಬಿಡ್ರಿ ಅಂತ ಹೇಳಿದ್ರು. ಅದ್ರ ಮಾಡ್ಲಿಕ್ಕೆ ಮನಸ್ಥಿತಿ ಇಲ್ಲ ಅವರಿಗೆ. ಯಾಕಂದ್ರೆ ಅವರು ಇನ್ನೂ ಎಲ್ಲ ರೈತರು ಇನ್ನೊಬ್ರು ಬಂದು ಅವ್ರು ಕಾಲಡಿಯಾಳೆಗೆ ಇರಬೇಕು ಅನ್ನೋದನ್ನ ಬಯಸ್ತಾರೆ. ಅದರು ಆದ್ರೆ ಜನರಿಗೆ ಏನು ಬೇಕು ಅದನ್ನು ಕೊಟ್ಬಿಟ್ಟಂದ್ರೆ ಅದು ನನಗೆ ಅವರು ಮನೆಗೆ ಇದ್ಕೊಂಡೆ ನೆನೆಸ್ತಾರೆ ಅನ್ನೋದ್ರ ಅವ್ರ ಕಲ್ಪನೆ ಇಲ್ಲ, ಅಲ್ಲಿ ಬಂದು ಇರ್ಬೇಕು ಅನ್ನೋದು ಬಯಸ್ತಾರೆ. ಹಂಗಾಗಿದೆ ಅವರು ಮನಸ್ಸು ಮಾಡಿದ್ರೆ ಕ್ಷಾರದೊಳಗೆ ಸಮಸ್ಯೆ ನಿಮ್ಮ ನಿರೀಕ್ಷೆ ಜನ ಇದ್ರೆ. ಇನ್ನೊಂದು ಬಸಣ್ಣರ ಈಗಾಗಲೇ ಒಂದು ಅಲ್ಲ ಒಂದು ಇನ್ನೊಂದು ವಿಷಯ, ಎಲ್ಲ ರೈತರು ಮತ್ತು ಇನ್ನಿತರ ಎಲ್ಲರೂ ಉಣಚಗೇರಿಯವರು ಕೂಡಿ ಇದನ್ನ ಶಾಸಕರ ಭೇಟಿಯಾಗಿ ಅವ್ರ ಗಮನಕ್ಕೆ ತಂದಾರ ನಿಲ್ಲು? ಸುಮಾರು ಒಂದು 3 ಸರಿ ಶಾಸಕರನ್ನು ಭೇಟಿಯಾಗಿದ್ದಾರೆ. ನಿಮ್ಮ ಮುಂದೆ ಹೇಳಿದಾರಲ್ಲ ಅವರು ರೈತರೆಲ್ಲರೂ? ಎಲ್ಲ ರೈತರು ಕೂಡ ಹೇಳಿದ್ದಾರೆ, 3 ಸರಿ ಹೋಗಿ ಭೇಟಿಯಾಗಿದ್ದಾರೆ. 3 ಸಾರಿ ಹೋಗಿ ಭೇಟಿ ಆದಾಗಲೂ ಕೂಡ ಅವರಿಂದ ಸ್ಪಂದನೆ ಸಿಕ್ಕಿಲ್ಲ. ಅವ್ರು ಹೇಳಿದಿಷ್ಟೇ, ಬೇರೆ ರೈತರು 7 ತಾಸು ವಿದ್ಯುತ್ ಅನ್ನ ಬಳಸಿಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ, ನೀವು ಅದೇ ತರ ಮಾಡ್ರಿ. ಆದ್ರೆ ಇದ್ರಲ್ಲಿ ಸಮಸ್ಯೆ ಏನಂತನೂ ಕೂಡ ಅವ್ರು ಅರ್ಥ ಮಾಡ್ಕೊಂತ ಇಲ್ಲ ಶಾಸಕರು. ನಾನು ಪದೇ ಅದನ್ನೇ ಹೇಳ್ತೇನೆ, ಯಾಕೆ ಇವರು 7 ತಾಸು ಒಳಗಡೆ ನೀವು ನೀರು ಹಾಸ್ಕೊಂಡು ಎಲ್ಲ ಕಡೆ ಇರುವಂತ ರೀತಿ ಒಳಗೆ ನೀವು ಮಾಡ್ಕೊಡು ಅಂತ ಏನು ಹೇಳಕತ್ತಾರಲ್ಲ, ಅದು ಇಲ್ಲಿ ಏನಾಗ್ತಾ ಇಲ್ಲ, ಏನು ಅವ್ರಿಗೆ ನೀರು ಸರಿಯಾಗಿ ಪೂರೈಕೆ ಆಗಲ್ಲ. ಅದನ್ನ ಹೇಳಿದಿನಲ್ಲ, ನೀರು ಬಹಳ ಕಡಿಮೆ ಇದೆ, 1 HP ಇದೆ, 2 HP ಮೋಟರ್ ಅನ್ನ ಬಳಸ್ತಾ ಇದ್ದಾರೆ ಅವರು. ಆಮೇಲೆ 1 ಇಂಚ್ ನೀರು 2 ಇಂಚ್ ನೀರು ಅದು ಸಾಲ್ತಾ ಇಲ್ಲ ಅವ್ರಿಗೆ, ಅವ್ರ ಭೂಮಿಗಳಿಗೆ. ಮತ್ತೆ ಇನ್ನೊಂದು ಏನಂತಂದ್ರೆ ಅವರು ವಾಣಿಜ್ಯ ಬೆಳೆಗಳನ್ನ ಹಾಕೊಂಡಿದ್ದಾರೆ. ಆದ್ರೆ ಆಮೇಲೆ ಆ ವಾಣಿಜ್ಯ ಬೆಳೆಗಳಿಗೆ ಬೇಕಾದಷ್ಟು ನೀರು ಪೂರೈಕೆ ಆಗಲ್ಲ. ಈ ಪ್ರಾಬ್ಲಮ್ಸ್ ಇರೋ ಕಾರಣಕ್ಕೋಸ್ಕರನೇ ಇಷ್ಟು ದಿವಸ ಆದ್ರೂ ಕೂಡ 24 ನಮ್ಮ ಜನಸಾಮಾನ್ಯರಿಗೆ ಇದು ದಿಢೀರ್ ಬಂದ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದ್ರೆ 2.5 ತಿಂಗಳಿಂದ ಕೂಡ ಹೋರಾಟ ಮಾಡಿದ್ವಿ. ಆ ಹೋರಾಟ ಮಾಡಿದ ನಂತರದಲ್ಲಿ ಮತ್ತೆ ಯಥಾಸ್ಥಿತಿ ಮುಂದುವರಿಸಿದ್ರು. 1 ತಿಂಗಳ 22 ದಿವಸ ಅವಾಗಲೂ ಸಹಿತ 2.5 ತಿಂಗಳ ಹಿಂದೆ ಇದನ್ನೊಂದು ಕಟ್ ಮಾಡಿದ್ರು ಇಲಾಖೆಯವರು. ಮತ್ತೆ 7 ತಾಸು ಅಂತ ಹೇಳಿದ್ರು. ಅವಾಗ ಒಂದು ಪ್ರತಿಭಟನೆ ಮಾಡಿದ್ರಿ. ಪ್ರತಿಭಟನೆ ಮಾಡಿದ್ದಕ್ಕೆ ಆ ಪ್ರತಿಭಟನೆಗೆ ಮಾಡೋದು ಅವಾಗ ಕೂಡ ನಮ್ಮ ಸನ್ಮಾನ್ ಶ್ರೀನಿವಾಸ್ ಪಾಟೀಲ್ ಸಾಹೇಬರು ಆ ಹೋರಾಟದಲ್ಲಿ ಇದ್ರು. ಅವಾಗ ಏನಾಯ್ತು, ಮತ್ತೆ ಕಂಟಿನ್ಯೂ ಮಾಡಿದ್ರು. 1 ತಿಂಗಳ 22 ದಿವಸ ಕೊಟ್ರು. ಅವಾಗ ಏನಂತ ಹೇಳಿದ್ರು, ನಮ್ಮ ಇಲ್ಲಿನ ಇಸ್ಕಾಂ ಅಧಿಕಾರಿ ಇರ್ತಕ್ಕಂಥ ರಾಜು ಅವರು ಅವತ್ತು ಹೇಳಿದ್ದೇನು, ಇಲ್ಲ MD ಅವ್ರಿಗೆ ನಾ ಮಾತಾಡಿದ್ದೀನಿ. MD ಅವ್ರು ಏನಂತ ಹೇಳಿದಾರೆ ಅಂದ್ರೆ, ಇದಕ್ಕಂತಾನೆ ಒಂದು ಸಮಿತಿ ಮಾಡೋಣ, ಸಮಿತಿ ಮಾಡಿ ಮುಂದೆ ಹೆಂಗಾಗತ್ತೆ ಹಂಗ ಮಾಡೋಣ. ಸ್ಥಳೀಯ ಸಮಿತಿ ಸ್ಥಳೀಯ ಸಮಿತಿ ಮಾಡಿ ಅದು ಮುಂದೆ ಏನಪ್ಪಾ ಅಂದ್ರೆ ಬಿಡಬೇಕಾದ ವಿಚಾರ ಮಾಡೋಣ ಅನ್ನುವಂತ ಒಂದು ವಿಚಾರ ಹೇಳಿದ್ರು. ಬಟ್ ಅದು ಯಾವುದೇ ಸಮಿತಿಯನ್ನು ಕೂಡ ಅವ್ರು ಮಾಡಲಿಲ್ಲ. ಅಲ್ಲ, ಕೆಲವೊಂದು ಇಲಾಖೆಯವರು ನಿರ್ದೇಶನ ಏನ್ ಮಾಡಿದ್ರೆ ಅಂತ ಅವ್ರ ಒಂದು ವಿನಂತಿ ಏನಂದ್ರೆ, ಎಲ್ಲಾ ರೈತರಿಗೆ ಮತ್ತು ಇರ್ತಕ್ಕಂಥ ಫಲಾನುಭವಿಗಳಿಗೆ ಕೆಲವೊಂದು ಬಾಂಡ್ ಪೇಪರ್ ಏನೋ ಇಲಾಖೆ ನಿರ್ದೇಶನ ಪ್ರಕಾರ, ಇಲಾಖೆ ನಿಯಮಗಳ ಪ್ರಕಾರ ಬರೆದು ಕೊಡ್ರಿ, ನಾವು ನಿಮ್ಗೆ ಎಷ್ಟು ಬೇಕಷ್ಟು ವಿದ್ಯುತ್ ಕೊಡುವಂತ ವ್ಯವಸ್ಥೆ ಮಾಡಿ ಪ್ರಯತ್ನ ಪಡ್ತೀವಿ. ಬಂದು ನಾವು 3ನೇ ದಿವಸಕ್ಕೆ ಹೋರಾಟ ಕಾಲಿಟ್ಟಾಗ ಅವರು ಒಂದು ತಗೊಂಡ್ಬಂದ್ರು, ಪ್ರಪೋಸಲ್ ತಗೊಂಡ್ಬಂದ್ರು. ಯಾರು? ಅಧಿಕಾರಿಗಳು. ಅಂದ್ರೆ ಈಗ ಯಾರು ಗದಗ ವಿಭಾಗದ ಅಧಿಕಾರಿಗಳು ಬಂದಿದ್ರು, ಕಲ್ಯಾಣ್ ಶೆಟ್ಟರ್ ಅಂತ ಬಂದಿದ್ರು. ಅವ್ರು ಏನ್ ಪ್ರಪೋಸಲ್ ತಗೊಂಡ್ಬಂದ್ರು ಅಂದ್ರೆ, ನಾವು ನಿಮ್ಗೆ 6 ತಿಂಗಳು ವಿದ್ಯುತ್ ಕೊಡ್ತೇವೆ,
ಆದ್ರೆ ನೀವು RR ನಂಬರ್ ಹಾಕಿ 6 ತಿಂಗಳು 24 ತಾಸು ಕೊಡ್ತೀವಿ. 24 ತಾಸು ಕೊಡ್ತೀವಿ, 6 ತಿಂಗಳು ಕೊಡ್ತೀವಿ. ಆದ್ರೆ ನೀವು RR ನಂಬರ್ ಮುಂದೆ ನಿಮ್ ನಂಬರ್ ಏನಿದೆಯಲ್ಲ ಅದನ್ನ ನಾವು ಒಂದು ಇದನ್ನ ತೆಗಿಸ್ತೀವಿ, ಒಂದು ಮನವಿ ಪತ್ರ ತೆಗಿಸ್ತೀವಿ ನಾವು ನಮ್ಮ ಇದ್ರ ಗೊತ್ತಿಂದ. ಪ್ರತಿಯೊಬ್ಬ ರೈತರು ಅದನ್ನ ಮಾಡಬೇಕು, ಅದ್ರ ಮುಂದೆ ಸೈನ್ ಮಾಡ್ಬೇಕು. ಅವ್ರ ಕಂಡೀಷನ್ ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಸಹಿ ಒಳಗೆ ಕಂಡೀಷನ್ ಏನಂತಂದ್ರೆ ಇವತ್ತು ನಿಮಗೆ 24 ತಾಸು ಕರೆಂಟ್ ಕೊಡ್ತಾ ಇದ್ದೀವಿ, ಮುಂದೆ ಏನು ಯಾವ ತರ ಈ ಕಾನೂನು ಬರ್ತಾ ಇದೆ ಆ ಕಾನೂನಿಗೆ ಒಳಪಟ್ಟು ನೀವು ನಡ್ಕೋಬೇಕು ಅನ್ನುವಂತ ಒಂದು ಅಗ್ರಿಮೆಂಟ್ಗೆ ನೀವು ಸಹಿ ಕೊಡ್ಬೇಕು ಅಂತ ಹೇಳಿದ್ರು. ಅವಾಗ ಹಾಗಾದ್ರೆ ಮತ್ತೆ ಇದು 6 ತಿಂಗಳ ನಂತರದಲ್ಲಿ ಮತ್ತೆ ನಮಗೆ 24 ತಾಸು ಕರೆಂಟ್ ಸಿಗಲ್ಲ, ಮತ್ತೆ ಇದು ಕೈ ಕೊಟ್ಟು ಕಡಿಸುವಂತ ರೀತಿ ಒಳಗೆ ನೀವು ತರ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳಿಲ್ಲ. ಮತ್ತೆ ಇನ್ನು ನಾ ಹೇಳಿದೆ 1 ತಿಂಗಳು 22 ದಿವಸ ಕೊಟ್ಟಂತದ್ದು ಏನು ಹೇಳೋದ್ರೆ ವಿದ್ಯುತ್ ಬಂದ್ ಕಟ್ ಮಾಡಿದ್ರು. ಕಟ್ ಮಾಡಿ ಏನ್ ಮಾಡಿದ್ರು, ಇವತ್ತು ಸ್ಥಳೀಯವಾಗಿರ್ತಕ್ಕಂಥ ರಾಜುರವ್ರಿಗೆ ಏನು ಇಲ್ಲಿ ಎಸ್ಕಾಂ ಅಧಿಕಾರಿಗೆ 18,73,000 ರೂಪಾಯಿ ದಂಡ ಹಾಕಿದ್ರು ಅವ್ರಿಗೆ. ಆ ಲೆಟರ್ ಕೂಡ ಕೊಟ್ಟಿದ್ದಾರೆ ಅವರು. ಈ ತಿಂಗಳ 14ನೇ ತಾರೀಕಿಗೆ ಅವ್ರ ಲೆಟರ್ ಬಂದಿದೆ, ಪರ್ಸನಲ್ ಅವ್ರಿಗೆ ಹಾಕಿದ್ದಾರೆ. ಅವರು ನಾವು ಹೋರಾಟ ತೀವ್ರಗೊಂಡ ನಂತರದಲ್ಲಿ ಆಮೇಲೆ ಆ ಲೆಟರ್ ತಂದು ಕೊಟ್ಟರು ನಮಗೆ ದಂಡ ಹಾಕಿದ್ದಾರೆ. ನೀವು ನಿಮಗೆ 1 ತಿಂಗಳು 22 ದಿವಸ ನಾವು ಲಾಸ್ಟ್ ಟೈಮ್ ಏನು ವಿದ್ಯುತ್ ಕೊಟ್ಟಿವಿ ಅದಕ್ಕೋಸ್ಕರ ನಮ್ಗೆ ದಂಡ ಹಾಕಿದ್ದಾರೆ. ಅವರು ನಡಬರ್ಕ್ ಸಿಕ್ಕೊಂಡು ಒದ್ದಾಡಲ್ಲ ಅಧಿಕಾರಿಗಳು ಸಹಿತ. ಏನಂತ ಹೇಳ್ತಾ ಇದ್ದಾರೆ, ನಮ್ದು ಆರ್ಥಿಕ ಹೊರೆ ಬೀಳ್ತಾ ಇದೆ, ನಮ್ಮ ಇಲಾಖೆಗೆ ಆರ್ಥಿಕ ಹೊರೆ ಬೀಳ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಮ್ಗೆ ದಂಡ ಹಾಕಿದ್ದೀವಿ, ಅದನ್ನ ನಿಮ್ಮ ಪಗಾರದಲ್ಲಿ ಕಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ನಾವು ರೈತರ ಪರವಾಗಿ ಕೇಳ್ತಾ ಇರೋದೇನಂತಂದ್ರೆ ಇಷ್ಟು ದಿವಸ ಇಲ್ಲಾರ್ದಂತ ಆರ್ಥಿಕ ಹೊರೆ ಈಗ ಯಾಕೆ ಬಂತು? ಓಕೆ, ಅಲ್ಲ ಆರ್ಥಿಕ ಹೊರೆ ಮೊದಲಿನಿಂದನೂ ಎಲ್ಲ ಇಲಾಖೆಗಳಿಗೆ, ಯಾಕಂದರೆ ಕೊರೋನಾ ಬಂದಾಗಿಂದ ಆರ್ಥಿಕ ಹೊರೆ ಎಲ್ಲ ದೇಶವ್ಯಾಪ್ತಿಯಾಗಿ ಎಲ್ಲ ಇಲಾಖೆಗೂ ಆಗಿದೆ. ಅದ್ರ ಜೊತೆಯಾಗಿ ಹೆಸ್ಕಾಂ ಇಲಾಖೆ ಆಗಿದೆ ಅಂದರೂ ಅದೇನು ನಂಬುವಂಥ ವಿಷಯ ನಂಬತಕ್ಕಂಥಲ್ಲ. ಆದರೆ ಈಗ ಸರ್ಕಾರ ಮಾಡಿದಂಥ ನಿರ್ದೇಶನಗಳನ್ನು ನಿಯಮಗಳನ್ನು ನಾವೆಲ್ಲರೂ ಪಾಲನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದ್ರ ಜೊತೆಯಾಗಿ ರೈತರದ್ದು ಸಹಿತ ಅವ್ರೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಒಪ್ಕೊಂಡು ನಾವು ಮಾಡ್ಬೋದಿತ್ತು, ನಿರಂತರ ವಿದ್ಯುತ್ ಪಡ್ಕೊಳ್ಬೋದಿತ್ತು. ಒಂದು 6 ತಿಂಗಳ ನಂತರ ಏನು ನಿಯಮಗಳು ಬರ್ತಾವೆ, ನಿರ್ದೇಶನಗಳು ಬರ್ತಾವೆ, ಪಾಲನೆ ಮಾಡಿಕೊಂಡು ಮುಂದಿನ ವ್ಯವಸ್ಥೆಗೆ ನಾವು ಅಣಿಯಬಹುದಿತ್ತಲ್ಲ. ಅದೇ ನಾವ್ ಏನಂತ ಹೇಳಿದ್ವಿ ಸರ್ ಅಂತಂದ್ರೆ, ನೀವು ಕೊಡಬೇಕಾದಾಗ 6 ತಿಂಗಳು ಕೊಡ್ರಿ, ನಾವು ಸರ್ಕಾರ ಮಟ್ಟದಲ್ಲಿ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನ ನಾವು ಸರ್ಕಾರ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ. ಆದ್ರೆ ನೀವು ಹೇಳಿದ ಹಾಗೆ ನಾವು ಸಹಿ ಮಾಡಿ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ದೀವಿ. ಅದಕ್ಕೆ ಅವರು ಒಪ್ಕೊಳ್ಳಿಲ್ಲ. ಇದು ಏನಾಗಿದೆ, ಯಾಕೆ ಈ ಹಂತಕ್ಕೆ ಬಂದು ಕರೆ ಕೊಟ್ಟಿವಿ ಅಂತಂದ್ರೆ, ಕಳೆದ 5 ದಿನಗಳಿಂದ ನಾವು ಧರಣಿ ಕುತ್ಕೊಂಡಾಗಲೂ ಕೂಡ ಯಾವ್ದು ಸ್ಪಂದನೆ ಇಲ್ಲ. ಅಧಿಕಾರಿಗಳದಾಯ್ತು, ಯಾವ್ದು ಜನಪ್ರತಿನಿಧಿಗಳಿಂದ ಎಸ್ಕಾಂ ಅಧಿಕಾರಿಗಳು ಬರ್ತಾರೆ, ಗದಗ ವಿಭಾಗದಲ್ಲಿ ಬರ್ತಾರೆ, ಹುಬ್ಳಿ ವಿಭಾಗದಲ್ಲಿ ಬರ್ತಾರೆ. ಅವ್ರೇನಂತ ಹೇಳ್ತಾರೆ, ಇಲ್ಲ 7 ತಾಸು ನಾವು ಕೊಡೋದು. ಇದನ್ನೇ ಹೇಳ್ತಾರೆ ಮತ್ತೆ ತಮ್ಮದೇ ಅದೇ ಮಂತ್ರ, ಅದನ್ನೇ ಹೇಳೋದು ಅವರು ಪುನರುಚ್ಚಾರ. ಮತ್ತೆ ಇದು ನಮ್ಮ ಕಡೆ ಏನಿಲ್ಲ, ಎಲ್ಲ ಸರ್ಕಾರದ ಕಡೆ ಇದೆ. ಹಾಗಾಗಿ ನೀವು ಸರ್ಕಾರ ಕಡೆ ಇರುವಾಗ ಹಾಗಾದ್ರೆ ನೋಡ್ರಿ, ನಾವು ಜನಸಾಮಾನ್ಯ ರೈತರು ಏನು ಕೇಳೋದಂದ್ರೆ, ನಿಮ್ಮ ಎಲ್ಲ ಪಕ್ಷಗಳಿಗೆ ರೈತರು ದೇಶದ ಬೆನ್ನೆಲುಬು, ದೇಶದ ಜನತೆಗೆ ಅನ್ನ ಹಾಕುವಂತ ಹೇಳ್ತಾರೆ. ಬಟ್ ಇಲ್ಲಿ ವಾಸ್ತವಿಕ ಚಿತ್ರಣ ನೋಡ್ಬಿಟ್ರೆ ರೈತರನ್ನ ಬೆನ್ನು ಮುರಿಯುವಂಥ ಕೆಲಸ ಎಲ್ಲ ಪಕ್ಷದವರು ಮಾಡ್ಕೊತ ಬಂದಿದ್ದಾರೆ. ಇವಾಗ ನೀವು ವಿರೋಧ ಪಕ್ಷದ ಇದ್ದೀರಿ, ಆಡಳಿತ ಪಕ್ಷ ಇರ್ತಕ್ಕಂಥ BJP ಮೇಲೆ ಅಪವಾದ ಕೊಡ್ತೀರಿ. ಅವರಿದ್ದ ಸಂದರ್ಭದೊಳಗೂ ಅವಾಗ ನೀವು ಅಧಿಕಾರ ಇದ್ದ ಸಂದರ್ಭದೊಳಗೂ ಸಹಿತ ಅವರು ವಿರೋಧ ಪಕ್ಷವಾಗಿ ಏನು ಮಾಡಬೇಕಾಗಿತ್ತು ಅವರು ಇದೇ ರೀತಿಯಾಗಿ ಅವರು ಯಥಾಸ್ಥಿತಿ. ಬಟ್ ವಾಸ್ತವವಾಗಿ ಮೂಲ ರೈತರ ಸಾಕಷ್ಟು ಸಂಕಷ್ಟದೊಳಗೆ ತೊಳಗಾಡ್ತಾನೆ. ಕೆಲವು ಬೆಳೆದ ಸಂದರ್ಭದೊಳಗೆ ಹೆಚ್ಚು ಮಳೆಯಾಗಿ ಬೆಳೆ ಕಳ್ಕೊಳ್ಳುವಂಥ ವ್ಯವಸ್ಥೆ ಆಗ್ಯದ. ಒಮ್ಮೊಮ್ಮೆ ಅತಿ ಕಡಿಮೆಯಾಗಿ ಕನಿಷ್ಠ ಕೀಳಾಗಿ ಬೆಳೆ ಕಳ್ಕೊಳ್ಳುವಂಥ ಕಡೆಗೆ ಲಾಸ್ಟಿಗೆ ಚಲೋ ಬೆಳೆ ಬಂದದಪ್ಪ ಅಂತಂದ್ರೆ ಬೆಲೆ ಇರಲ್ಲ ರೈತನ ಮಾಲಿಗೆ. ಇಂಥ ಪರಿಸ್ಥಿತಿ ಒಳಗೆ ಸಂಕಷ್ಟದೊಳಗೆ ಸಾಲ ಸೂಲದೊಳಗೆ ರೈತನ ಕುಟುಂಬ ಇಲ್ಲಿವರೆಗೂ ಹಿಂದಿನಿಂದ ಬಂದದ, ಮುಂದೂ ಸಾಗಿದೆ. ಇದು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಹಳ್ಳಿಯೊಳಗಿರ್ತಕ್ಕಂಥ ರೈತರ ಒಕ್ಕಲ್ತನ ಮೇಲೆ ಅವಲಂಬಿತವಾದಂಥ ಕುಟುಂಬಸ್ಥರ ದುಸ್ಥಿತಿಯೊಳಗದ. ಬಾಯ್ಬಿಟ್ಟು ಯಾರು ರೈತರು ಮರ್ಯಾದೆಗಾಗಿ ಅನ್ನೋದಿಲ್ಲ. ಎಷ್ಟೋ ಜನ ರೈತರು ತಮ್ಮ ಮನೆ ಮರ್ಯಾದೆ ಹೋಗ್ತಾ ತಿಳ್ಕೊಂಡು ಪರಿಸ್ಥಿತಿ ಬಂದಾಗ ಆತ್ಮಹತ್ಯೆಗೂ ಶರಣಾಗಿದಂಥ ಸ್ಥಿತಿ ನಮ್ಮ ಕಣ್ಮುಂದೆ ಇದೆ. ಇದೇ ರೀತಿ ಇದು ಮುಂದೆ ನಿರಂತರವರಿತಲ್ಲ. ಈಗ ಆಯ್ತು ಅಂದ್ರೆ ಸರ್, ಈಗ ನಮ್ಮ ಸರ್ಕಾರದ ಬಗ್ಗೆ ಒಂದು ನೀವು ಟೀಕೆಯನ್ನು ಮಾಡಿದ್ರೆ, ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ ರೈತರು ಅಲ್ಲ, ನಾವು ಜನಸಾಮಾನ್ಯರಾಗಿ ಸಾಮಾನ್ಯ ವ್ಯಕ್ತಿಯಾಗಿ ನಮ್ಮ ಕಾಣ್ತಾ ಇರೋದು ಏನಂದ್ರೆ ಅದು ವಾಸ್ತವಿಕ ಚಿತ್ರಣ. ನೀವು ವಿರೋಧ ಪಕ್ಷವಾಗಿ ನೀವೇ ಮಾಡೋಕು ಮಾಡ್ತಾ ಇದ್ದೀರಿ, ನಿಮ್ಮ ಕರ್ತವ್ಯ ಇದು, ಜವಾಬ್ದಾರಿ ಕೆಲಸ ನೀವು ಮಾಡ್ತಾ ಇದ್ದೀರಿ, ಅದು ಬೆಸ್ತಕ್ಕಂಥದ್ದೇ. ನಾ ಹೇಳೋದೇನು ವ್ಯವಸ್ಥೆ ಬಗ್ಗೆ ನಾನು ನೋಡ್ತಾ ಇರೋದು. ನಾವು ನಮ್ಮ ರೈತರು ವ್ಯವಸ್ಥೆ ಬಗ್ಗೆ ನೋಡ್ಬೇಕು. ಯಾರು ಆಡಳಿತಕ್ಕೆ ಬಂದ್ರೆ ಹೆಸರು ರೈತ ಅಂತ ಹೇಳ್ತಾರೆ, ಅಧಿಕಾರ ಪಡ್ಕೊಳ್ತಾರೆ, ಅಧಿಕಾರಕ್ಕೆ ಬಂದ ಬಳಿಕ ಮತ್ತೆ ರೈತನ ಕಡೆಗಣಿಸುವಂತ ದುಸ್ಥಿತಿ. ಅವರು ಪದೇ ಕೇಳಿದ್ರೆ 70 ವರ್ಷ ನೀವಿದ್ರಿ,
ಕಾಂಗ್ರೆಸ್ದವರು ಅಧಿಕಾರದಲ್ಲಿ ಇದ್ರಿ, Okay. ನೀವೇನ್ ಮಾಡಿದ್ರಿ ಅಂತ ಕೇಳ್ತಾರೆ ಅವರು. ಎಸ್. ನಾವು ಮಾಡಿದ್ದೀವಿ. ಬೆಂಬಲ ಬೆಲೆ ನಮ್ಮ ಗೌರ್ಮೆಂಟ್ ಇಂದ ಬಂದಿದೆ. ಓಕೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, Okay. ಇವತ್ತು ಇಡೀ ಪಂಚಾಯತಿಗಳಿಗೆ ಈ ಯೋಜನೆ ಬಿಟ್ಟರೆ ಬೇರೆ ಯಾವ ಯೋಜನೆಗಳು ಕೂಡ ಇಲ್ಲ. ಕರೆಕ್ಟ್. ಬಟ್ ಅಂದ್ರೆ ಈಗ ನಮ್ಗೆ ಆದ್ರೆ ಈಗ ಮೊದಲಿಗೆ ನಮಗೆ ಆದ್ರೆ- ಅಲ್ವಾ ಬಸವರಾಜರ, ಈಗ ನಮ್ಮ ಉಣಚಿಗೇರಿ ರೈತರ ಅಂತ್ಯ ಕಾಣೋದು ಯಾವಾಗ? ಇವತ್ತು ಬೆಳಗಿಂದ ಒಂದು ಗಜೇಂದ್ರಗಡ ಬಂದ್ ಅಂದ್ಕೊಳ್ಳೋ ವಿಶೇಷವಾಗಿ ಇಲ್ಲಿ ಜನರಿಗೆ ನಿವಾಸಿಗಳಿಗೆ ಒಂದು ರೀತಿ ಆತಂಕ ಒಳಗಾಗ್ಬಿಡ್ತಾರೆ. ಯಾಕಂದರೆ ಹಿಂದಕ್ಕೆ ಯಾವುದೇ ರೀತಿ ಬಂದ್ ಆಚರಣೆ ಮಾಡಿದಾಗ ನಾವು ನೀವು ಎಲ್ಲರೂ ಕೂಡ ನೋಡಿದ್ದೀವಿ, ಸಾಕಷ್ಟು ಜನ ನಿವಾಸಿಗಳು ತೊಂದರೆ ಅನುಭವಿಸಿದ್ದಾರೆ, ಸಾಕಷ್ಟು ಲಾಠಿ ಪ್ರಹಾರವಾಗಿದ್ದು ನೋಡಿವಿ, ಸಾಕಷ್ಟು ಅಹಿತಕರ ಘಟನೆ ನಡೆದ್ದು ನೋಡಿವಿ. ಹೀಗಾಗಿ ನಮ್ಮ ಗಜೇಂದ್ರಗಡ ಜನತೆಗೆ ಬಂದ್ ಅಂದ ತಕ್ಷಣ ಎಲ್ಲರಿಗೂ ಒಂದು ರೀತಿಯಿಂದ ಹೆದರಿಕೆ, ಆತಂಕ, ಭಯ ಕಾಡ್ತದೆ. ಆ ಒಂದು ಹಿನ್ನೆಲೆಯಿಂದ ಇವತ್ತು ನಡೆದಂಥ ಬಂದ್ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ನಡೆದಿಲ್ಲ, ಶಾಂತಿಯುತವಾಗಿ ನಡೀತು. ಬೆಳಗ್ಗೆದ್ದು APMC ಹೋಗಿದ್ವಿ. APMC ಹೋದಾಗ ಅಲ್ಲೆಲ್ಲ ಚಟುವಟಿಕೆಗಳು ನಿಶಬ್ದವಾಗಿದ್ದು, ಯಾವುದೇ ರೈತರು ಕಾಲಿಟ್ಟಿದ್ದಲ್ಲ, ವಾತಾವರಣ ಇತ್ತು. ನೀವು ಸಹಿತ ಶಾಂತಿಯುತವಾಗಿ ಬೆಳಗಿಂದ ಬೈಕ್ ರ್ಯಾಲಿ ಮಾಡಿದ್ರಿ, ಅವ್ರನ್ನೆಲ್ಲ ಕರ್ಕೊಂಡು, ಮತ್ತು ಪಾದಯಾತ್ರೆ ಮಾಡಿದಿರಿ. ಊರು ತುಂಬ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಒಳ್ಳೆ ಯಶಸ್ವಿ. ಇದಕ್ಕೆ ಸಾರ್ವಜನಿಕರಿಂದ ಸ್ವಯಂ ಪ್ರೇರಿತವಾಗಿ ಸಪೋರ್ಟ್ ಸಿಕ್ಕಿದೆ, ಬೆಂಬಲ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು ಸಪೋರ್ಟ್ ಮಾಡಿದ್ದಾರೆ. ಬಟ್ ನಮ್ಮ ಗಜೇಂದ್ರಗಡದ ಜನತೆ ಯಾವಾಗಲೂ ಇಂಥ ಹೋರಾಟ ಚಟುವಟಿಕೆ ಇದೆ ಅನ್ನೋದನ್ನು ಓಕೆ, ಅದನ್ನು ಹೋರಾಟ ಅಂದ ತಕ್ಷಣ ಎಲ್ಲರಿಗೂ ಒಂದು ರೀತಿಯಿಂದ ಅವ್ರ ಇದು ಆಗ್ಬಿಟ್ಟಿದೆ, ಮೈ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಹೌದು, ಈ ಇಲ್ಲ, ಇಲ್ಲಿ ದೇಶದ ಹೋರಾಟದ ಸಮಸ್ಯೆ, ಬೆನ್ನಿ ನಮ್ಮ ಗಜೇಂದ್ರಗಡ ಜನತೆ ಹೆಂಗದಾರ ಅಂದ್ರೆ ಹೋರಾಟ ಅನ್ನೋದು ಬೆನ್ನಿಗೆ ಅಂಟಿಸ್ಕೊಂಡ್ಬಿಟ್ಟಾರ. ಯಾವುದೇ ರೀತಿಯಿಂದ ಅಲ್ಲಿ ಅನ್ಯಾಯ ಕಾಣ್ತದ, ಇಲ್ಲಿ ಬರ್ತಕ್ಕಂಥ ಜನ ಪ್ರತಿಭಟಿಸುವಂತ, ಧ್ವನಿ ಮಾಡುವಂತ ಶಕ್ತಿ ಅವರಿಗೆ ಅದು ಇದು ಈ ಮಣ್ಣಿನೊಳಗದ. ಹೌದು. ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತು, ಎಷ್ಟೋ ಸರಿ ನಾವು ಹೋರಾಟ ಮಾಡ್ತಾ ಇದೀವಿ ಹಿಂಗೆಲ್ಲ ಅಂದ್ಕೊಳ್ಳೇನೆ ಸರ್ ಎಷ್ಟಂತ ಹೋರಾಟ ಮಾಡ್ತೀವಿ, ಅವ್ರಿಗೆಲ್ಲ ಅರ್ಥ ಆಗ್ಬಿಟ್ಟಿದೆ. ಇವರೆಲ್ಲ ಮಾಡ್ತಿರೋದು ಇನ್ನೊಂದು ಹೋರಾಟ ಚಟುವಟಿಕೆ ಮಾಡ್ತಿರೋದು ಜನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ, ನಮ್ಮೆಲ್ಲರ ಉಳಿವಿಗಾಗಿ ಅಂತೇಳಿ. ಆದ್ರೆ ಕೆಲವರಿಗೆ ಅದು ಕಣ್ಣಿಗೆ ಕುಕ್ಕತ್ತದು ಬೇರೆ ರೀತಿಯಿಂದ. ಅದು ಯಾಕಂದ್ರೆ ರೈತನಾಗ್ಲಿ, ಕೂಲಿಕಾರನಾಗ್ಲಿ, ಇನ್ನೊಬ್ಬರಾಗ್ಲಿ ಬೆಳೆದು ಒಂದಿಷ್ಟು ಅವನು ಕೊಂಡುವಿಕೆ, ತೊಡ್ಕೊಳ್ಳುವಿಕೆ ಶಕ್ತಿ ಹೆಚ್ಚಾಗ್ಬಿಟ್ರೆ ಅಂತಂದ್ರೆ ನಮ್ಮ ಸರಿಸಮ ಬಂದ್ಬಿಡ್ತಾನೆ. ಅವನು ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಅನ್ನೋದನ್ನ ಈಗ ನೇರವಾಗಿ ಆರ್ಥಿಕ ನೀತಿಗಳದಾವಲ್ಲ, ಆರ್ಥಿಕ ನೀತಿಗಳು, ಕೃಷಿ ನೀತಿಗಳು, ಕಾರ್ಮಿಕ ನೀತಿಗಳು, ಇವೆಲ್ಲ ನೀತಿಗಳು ಈ ಒಟ್ಟಾರೆ BJP ಸರ್ಕಾರದ ಏನಂತಂದ್ರೆ ಬಡವ ಅಥವಾ ಭಿಕ್ಷುಕ, ಅವ ಭಿಕ್ಷುಕಿನಕ್ಕಿಂತ ಇನ್ನು ಕೀಳು ಮಟ್ಟದಲ್ಲೇ ಇರಬೇಕು ಹೊರತು ಅವನು ಸ್ವಲ್ಪ ಏನಾದ್ರು ಭಿಕ್ಷೆ ಬಿಟ್ಟು ಕೂಲಿ ಮಾಡೋ ಮಟ್ಟಕ್ಕೆ ಬರಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಜನರನ್ನು ಶೋಷಣೆ ಮಾಡುವಂಥ ನೀತಿಗಳೇ ಇವೆಲ್ಲ ಕಾರಣ. ಆ ನೀತಿಗಳ ಬದಲಾವಣೆ ಆದರೆ ನೀವು ಹೇಳಿದ್ರಲ್ಲ ಈಗ ಹೆಂಗೆ ಇದಕ್ಕೆ ಒಂದು ಅಂತಿಮ ಒಂದು ಪರಿಹಾರ, ತಾರ್ಕಿಕ ಅಂತ್ಯ ಅಂದ್ರೆ ಅದು ಅವಾಗ ಕಾಡ್ಲಿಕ್ಕೆ ಸಾಧ್ಯ, ಅಲ್ಲಿವರೆಗೂ ನಾವು ಕಾಡ್ಲಿಕ್ಕೆ ಸಾಧ್ಯ ಅಲ್ಲ. ಓಕೆ, ಅಲ್ಲಿವರೆಗೂ ರಾಜ್ಯ ಸರ್ಕಾರ ಆಯಿತು, ಮತ್ತೆ ಇರತಕ್ಕಂಥ ಜನಪ್ರತಿನಿಧಿಗಳಾಯಿತು, ಇದೊಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಶ್ರಮ ವಹಿಸಿದ್ರೆ ಇದು ಅಂತ್ಯ ಕಾಣಲಿಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ಇದು ಹೋರಾಟ, ಇದೇ ಇಶ್ಯೂ ನೀವು ಚುನಾವಣೆವರೆಗೂ ಮುಂದುವರ್ಸ್ಕೊಂಡು ಹೋಗ್ತಾರೆ ಏನು ಅಲ್ಲ. ಬರ್ತಕ್ಕಂಥ ಚುನಾವಣೆ 5 ತಿಂಗಳವೆ. ಚುನಾವಣೆ ಅನ್ನೋದು ಒಂದು ಪಕ್ಷ ಅಧಿಕಾರ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಆದ್ರೆ ಅದನ್ನ ನಾವು ಯಾವ ಮೂಲಕ ಹಿಡಿಬೇಕು ಅಂತ ಬಂದಾಗ ಸರ್ಕಾರದ ವೈಫಲ್ಯದ ಭಾಗವಾಗಿ ಅದನ್ನ ಎತ್ತಿ ತೋರಿಸಿದ್ರೆ ನಾವು ಅಧಿಕಾರ ಹಿಡಿಬೇಕಾಗತ್ತೆ. ಓಕೆ, ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಹಾಗಾಗಿ ನಾವು ತೆಗೆದುಕೊಂಡು ಹೋಗ್ತೀವಿ. ಇವತ್ತು ರೈತರಿಗೆ ಅವ್ರು ಏನು ಅನ್ಯಾಯ ಮಾಡ್ತಾ ಇದ್ದಾರೆ. 2017ರಲ್ಲಿ ಈ ತರ ಆಗಿತ್ತು, ಅವಾಗ ಕೂಡ ವಿದ್ಯುತ್ ಎಲ್ಲ ಬಂದ್ ಮಾಡಿದ್ರು. ಆದ್ರೆ ರೈತರು ಒಂದು 15-20 ಜನ ರೈತರು ಹೋಗಿ ಅವಾಗಿನ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರ ಹತ್ರ ವಿನಂತಿಯನ್ನು ಮಾಡಿದಾಗ 5 ನಿಮಿಷದಲ್ಲಿ ಅದನ್ನ ಯಥಾಸ್ಥಿತಿ ಒಳಗಡೆ ಮತ್ತೆ 24 ತಾಸು ಕರೆಂಟ್ ಕೊಡ್ರಿ ಅಂತೇಳಿ ಅವ್ರು ಜಾರಿ ಮಾಡಿಸಿದ್ದಾರೆ. ಅವಾಗ ರಾಜ್ಯದೊಳಗೆ ಕಾಂಗ್ರೆಸ್ ಸರ್ಕಾರ DK ಶಿವಕುಮಾರ್ ಅವರು ಇಂಧನ ಸಚಿವರಿದ್ರು. ಆದ್ರೆ ಇವಾಗ ಏನೂ ಇಲ್ಲ. ಸ್ಥಳೀಯ ಶಾಸಕರು ಹೋದ್ರೆ ಅವ್ರು ಮಾನ ಮರ್ಯಾದೆಯಿಲ್ಲದಂಗೆ ಮಾತಾಡ್ತಾರೆ ರೈತರಿಗೆ. ನೀವ್ಯಾಕೆ ಬಂದ್ರಿ, ಅಧಿಕಾರಿಗಳಿಗೆ ಮಾತಾಡಕ್ಕಾಗಲ್ಲ, ಹೋಗ್ರಿ ನೀವು. ಪಾಪ ಈ ರೈತರು ಈ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ, ಹಂಗೆ ಸುಮ್ನೆ ಆಯ್ಕೆ ಮಾಡಿದ್ದಲ್ಲ, ಅವ್ರಿಗೋಸ್ಕರ ದುಡಿದಿದ್ದಾರೆ. ಅವರು 2018ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಚಕ್ಡಿಯನ್ನ ತೆಗೆದುಕೊಂಡು ಬಂದು ಸಪೋರ್ಟ್ ಮಾಡಿದ್ದಾರೆ ಸ್ಥಳೀಯ MLA ಅವರಿಗೆ. ಸ್ಥಳೀಯ ನಾಯಕ ಅಲ್ಲ, ನಿನ್ನೆ ದಿನ ಹೋರಾಟಕ್ಕೆ ಬಂದಂಥ ರೈತರೇ ಅವರೇ ಸ್ವತಃ ಮಾತಾಡಿದ್ದಾರೆ. ನಾವೆಲ್ಲ ಬಂಡಿಯಿಂದ ಏನೇನೆಲ್ಲ ಶೃಂಗಾರ ಮಾಡ್ಕೊಂಡ್ಬಂದು ಎಲ್ಲೆಲ್ಲ ಮಾಡ್ಕೊಂಡ್ಬಂದ್ವಿ, ಆದ್ರೆ ನಾವು 3 ಸಲ ಅವ್ರ ಮನೆಗೆ ಹೋದಾಗ್ನೂ ಕೂಡ ನಮ್ಗೆ ಗೌರವ ಕೊಡಲಿಲ್ಲ ಅಂತಂದ್ರೆ ಅದಕ್ಕೆ ನಿನ್ನೆ ಅವ್ರು ಬಾಯಿ ಕಿವಿ ಬಿಡ್ಕೊಂಡು ಊಟ ಬಸಿ ತೆಗೆದಿರೋದು, ನಾವು ಮಾಡಿದ ತಪ್ಪಾಗಿದೆ ಅಂತಂತೇಳಿ. ಅಲ್ಲ, ಈಗ ಒಬ್ಬರು ಜನಪ್ರತಿನಿಧಿ ಅಂದ್ರೆ ಅವರು ನಮ್ಮವ್ರ ಆರ್ಸ್ ಬಂದಂತ ಜನಪ್ರತಿನಿಧಿ. ಹೌದು, ಅವರ 5 ಸರ್ಕಾರ ಇರುವವರೆಗೂ ಮತ್ತು ಅವರ ಅಧಿಕಾರ ಅವಧಿವರೆಗೂ ಅವರನ್ನ ನಾವೆಲ್ಲರೂ ಗೌರವದಿಂದ ಕಾಣೋದು ನಮ್ಮ ದೇಶದ ಅಥವಾ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನ ಅದ್ಯ ಕರ್ತವ್ಯ.
ಗೌರವಯುತವಾಗಿ ಅವ್ರಿಗೆ ಕೊಡೋದು. ಬಟ್ ಕೆಲವು ಎಲ್ಲೋ ಪ್ರತಿಭಟನೆ ನಾವು ಸಂದರ್ಭ ಇವತ್ತು ಹೇಳ್ತೀವಿ ಅವರಿಗೆ ಸ್ವಲ್ಪ ಅವ್ರ ಗೌರವಕ್ಕೆ ಧಕ್ಕೆ ಬರುವಂತ ಅವರೇ ಕೆಲಸ ನಿನ್ನೆ ಮತ್ತು ಇವತ್ತು ಕೆಲವು ಕಡೆ ಆಯಿತು. ಕೆಲವು ಕೂಗುಗಳು ಕೇಳಿ ಬಂದು ಅದು ಪ್ರಜಾಪ್ರಭುತ್ವ ವಿರೋಧಿ ಅನಿಸೋದಲ್ಲ. ಅಲ್ಲ, ಪ್ರಜಾಪ್ರಭುತ್ವ ವಿರೋಧಿ ಅನಿಸಿದಾಗಿನೂ ಕೂಡ ಪ್ರತಿಭಟನೆ ಕುಂತ ರೈತರಿಗೆ ಸ್ಪಂದನೆ ಮಾಡಲಿಲ್ಲ ಅಂತಂದ್ರೆ ಇವತ್ತು ಅವರು ಹೊಟ್ಟೆಗಿನ ಸಿಟ್ಟು ಹೊರಗೆ ಬಂದು ಆ ಥರ ಮಾಡ್ತಾರೆ. ಓಕೆ, ಯಾವ ಸರ್ಕಾರಗಳಾಗಲ್ರಿ ರೈತರನ್ನ ಅತಿಯಾಗಿ ಬಹಳ ನಿಕೃಷ್ಟ ರೀತಿಯಿಂದ ಕಂಡಾಗ, ಓಕೆ, ಅವರ ಹೋರಾಟವನ್ನ ಕಡೆಗಣಿಸಿದಾಗ, ಅವರ ಹೋರಾಟವನ್ನು ನಗೆಪಾಟ್ಲಿಗೆ ಈಡು ಮಾಡಿದಾಗ ಓಕೆ, ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆಕ್ರೋಶ ಹೊರಗೆ. ಈಗ ನಿನ್ನೆ ಮೊನ್ನೆ ಏನೊಬ್ರು ಕೇಂದ್ರ ಸಚಿವ ರೈತರಿಗೆ ನಾಯಿಗಳು ಅಂತ ಹೇಳಿದ್ರು, ನಾಯಿಗಳಂತ ಹೇಳಿದ್ದಾರೆ. ಅಜಿತ್ ಮಿಶ್ರಾ ನೀವು ಬರೀ ರೈತರು ಹೋರಾಟ ಮಾಡ್ಬೇಕಾದ ನಿಮ್ ಮುಂದೆ ಏನೋ ಒಂದು ಪದನ ಕೆಟ್ಟ ಪದ ಬಳಸಿದ್ರೆ ಇಟ್ಟು ಸಿಟ್ಟು ಬರುತ್ತೆ. ಇಡೀ ರೈತ ಸಮುದಾಯವನ್ನೇ ನಾಯಿ ಅಂತಂದಾಗ ಅದು ಒಬ್ರಿಬ್ರು ತಪ್ಪು ಮಾಡಿದ್ರಿಂದ ಇಡೀ ವ್ಯವಸ್ಥೆಗೆ ಆದ್ರ ಜವಾಬ್ದಾರಿ ಸ್ಥಾನ ಇದ್ದವರು ಆ ಮಾತು ಹೇಳ್ಬಾರ್ದಾಗಿತ್ತು. ಬಟ್ ನಾವು ಅದನ್ನ ಒಪ್ಕೊಂತ ಇಲ್ಲ. ಓಕೆ, ನಾವು ಅದನ್ನ ಏನಪ್ಪಾ ಅಂತಂದ್ರೆ ಏನು ಸಮರ್ಥಿಸ್ಕೊಂತ ಇಲ್ಲ. ಅದು ತಪ್ಪು ಅಂತ ನಾವು ಇವಾಗ ನಮ್ಮ ಉಣಚಗಿರಿ ರೈತರಿಗೆ ವ್ಯವಸ್ಥೆಯೊಳಗೆ ಬೇಡಿಕೆ ಎಂದು ಈಡೇರ್ಬೋದು ಅನ್ನೋ ನಿರೀಕ್ಷೆ ನಿಮ್ದು ಕೊನೆಯದಾಗಿ. ಆದ್ರೆ ಇದು ಇವತ್ತು ಬಂದ್ ಕರೆ ಕೊಟ್ಟಿದ್ದೀವಿ. ಓಕೆ, ಮತ್ತೆ ಇವತ್ತು ಯಾರು ನಮ್ಮ ತಾವರೆಪ್ಪ ರಾಠೋಡ್ ಅಂತೇಳಿ ನಾವು ಇದನ್ನ ಹೆಸ್ಕಾಂ ಕಚೇರಿಯನ್ನ ಕಿಲಿ ಹಾಕ್ಲಿಕ್ಕೆ ಹೋಗಿದ್ವಿ. ಇವತ್ತು ಪೊಲೀಸರು ಏನಪ್ಪಾ ಅಂತಂದ್ರೆ ತಮ್ಮ ತಮ್ಮ ಇದನ್ನ ಬಳಸ್ಬಿಟ್ಟು ಏನು ತಮ್ಮ ಅಧಿಕಾರವನ್ನ ಬಳಸ್ಬಿಟ್ಟು ಇವತ್ತು ಅದನ್ನ ಕಿಲಿ ಹಾಕ್ಲಿಕ್ಕೆ ಕೊಳ್ಳಿಲ್ಲ. ಕಾರ್ಯಾಲಯವನ್ನು ಹೆಸ್ಕಾಂ ರೋಡ್ ರಸ್ತೆಯಲ್ಲಿ ಇರ್ತಕ್ಕಂಥ ಹೆಸ್ಕಾಂ ಕಾರ್ಯಾಲಯಕ್ಕೆ ನೀವು ಬೀಗ ಹಾಕ್ಲಿಕ್ಕೆ ಮುಂದಾಗಿದ್ರಿ. ಓಕೆ, ಆ ಸಂದರ್ಭದಲ್ಲಿ ಏನಂತಂದ್ರೆ ಇವತ್ತು ಯಾರು ರೈತ ಆಗಿರ್ತಕ್ಕಂಥ ಅವನ ಮೇಲೆ ಏನಪ್ಪಾ ಅಂತಂದ್ರೆ ಲಾಠಿ ತಗೊಂಡು ಒಂದು ಹೊಟ್ಟೆಗೆ ತಿರುತ್ತಾರೆ ಯಾರು? ಪೊಲೀಸರು. ಓಕೆ, ಓಕೆ, ಮತ್ತೆ ಅಷ್ಟೇ ಅಲ್ಲ ಬೂಟ್ಗಾಲಲ್ಲಿ ಒದ್ದಿದ್ದಾರೆ ಅವನ್ನ. ಓಕೆ, ಓಕೆ, ಮತ್ತೆ ಒಂದು 4 ಜನ ಪೊಲೀಸರು ಕುಡ್ಕೊಂಡು ಎತ್ತಿ ತಳ ಹೋಗಿದ್ದಾರೆ. ಇವತ್ತು ಅವನ ಪರಿಸ್ಥಿತಿ ಇವತ್ತು ಚಿಂತಾಜನಕದಲ್ಲಿ ಇದೆ. ಪ್ರತಿಭಟನಾಕಾರರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಂದ್ರೆ ಈಗ ನಿಮ್ ಸರ್ಕಾರ ಏನಿದೆ, ನಾವು ನೇರವಾಗಿ ಹೇಳ್ತಿರೋದಂದ್ರೆ ನೀವು ಪೊಲೀಸ್ ದೌರ್ಜನ್ಯವನ್ನು ಬಳಸಿ ಈ ಹೋರಾಟವನ್ನ ಹತ್ತಿಕ್ತಾ ಇದ್ದೀರಿ. ಆಮೇಲೆ ಹೋರಾಟಗಾರನ್ನ ಎದುರಿಸ್ತಾ ಇದ್ದೀರಿ. ಆದ್ರೆ ಪ್ರಜಾಪ್ರಭುತ್ವ ರೀತಿಯಿಂದ ನೀವು ನಿಜವಾಗಿಯೂ ಕೂಡ ನಾವು ಅಧಿಕಾರಕ್ಕೆ ಬಂದ್ರೆ ಜೈ ಜವಾನ್ ಜೈ ಕಿಸಾನ್, ಈ ದೇಶದ ರೈತರು ಮತ್ತು ಯೋಧರು ಅವರು ಆರಾಮಾಗಿ ಇರ್ಬೋದು ಅಂತ ಹೇಳಿದ್ರಿ. ಇವತ್ತು ಒಂದ್ ಕಡೆ ರೈತರನ್ನು ಕೂಡ ನೀವು ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡ್ತಾ ಇಲ್ಲ. ಇನ್ನೊಂದ್ ಕಡೆಗೆ ಅಗ್ನಿಪಥ ಅಂತ ತಗೊಂಡ್ಬಂದ್ಬಿಟ್ಟು ಇವತ್ತು ಸೈನಿಕರನ್ನು ಕೂಡ ನೀವು ಏನು ಎಂತ ಕರಿತೀವಿ ಸರಿಯಾಗಿ ಜೀವನ ನಡೆಸಲಿಕ್ಕೆ ನೀವು ಬಿಡ್ತಾ ಇಲ್ಲ. ಈಗ ಲಾಸ್ಟಿಗೆ ನಮ್ಗೆ ಒಂದು ನಾಳೆಯಿಂದ ಮತ್ತೆ ಈ ಪ್ರತಿಭಟನೆ ಕಾವು, ರಾಜಕೀಯ ಕಾವು ಈಗಾಗಲೇ ಪಡ್ಕೊಂಡ್ಬಿಟ್ಟಿದೆ. ಈ ಕಾವು ಮುಂದುವರಿತದೋ ಏನಿದು ಇಲ್ಲಿಗೆ ಅಂತ ಆಗ್ತದೆ ನಿಮ್ದು ಈಗ ರೈತ ಸಮಿತಿಯವರು ಏನು ತೀರ್ಮಾನ ಕೈಗೊಂಡಿದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನ ಹಿಂದೆ ತೆಗೆದುಕೊಳ್ತಕ್ಕಂತ ಪ್ರಶ್ನೆ ಇಲ್ಲ. ಓಕೆ, ಮತ್ತೆ ಸರ್ಕಾರ ಮೊದಲನೇ ಏನಪ್ಪಾ ಅಂತಂದ್ರೆ ನಮ್ಗೆ ವಿದ್ಯುತ್ ಕೊಡಬೇಕು ಅನ್ನುವಂಥ ವಿಚಾರವನ್ನು ಅವ್ರು ಇಟ್ಟಿದ್ದಾರೆ. ಓಕೆ, ಮತ್ತೆ ಇವತ್ತು ಕೇವಲ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಓಕೆ, ಇನ್ನು ಮುಂದೆ ಏನಂತಂದ್ರೆ ಆ ಹೋರಾಟದ ಸ್ವರೂಪಗಳು ಬದಲಾವಣೆಯನ್ನ ಪಡ್ಕೊಂತವೆ. ಓಕೆ, ಇನ್ನಷ್ಟು ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥ ರೀತಿ ಒಳಗಡೆಗೆ ನಮ್ದು ಅಂದ್ರೆ ಇವಾಗ ನೀವು ಮೊದಲಿಗೆ ಉಣಚಗೇರಿಯಿಂದ ಮಾತ್ರ ಪ್ರಾರಂಭವಾದಿದ್ದು, ಆಮೇಲೆ ಈ ಗಜೇಂದ್ರ ನಗರಕ್ಕೆ ಮಾತ್ರ ಇವತ್ತು ಬಂದ್ ಕರೆ ಅಂದ್ರೆ ಮುಂದೆ ನಿಮ್ಮ ವಿಚಾರ ಮುಂದೆ ಇದು ಗಜೇಂದ್ರ ತಾಲೂಕು ಕ್ಷೇತ್ರ ರೋಣ ಕ್ಷೇತ್ರ ಮತ್ತು ಜಿಲ್ಲಾ ವ್ಯಾಪ್ತಿಯಾಗಿ ಇದು ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ನಿಮ್ಮದು ಒಂದು ನಿಲುವು ಅಷ್ಟೇ. ಆಮೇಲೆ ಇದನ್ನ ಬಹಳಷ್ಟು ನಾವು ಕೂಡ ಒಂದು ವಿರೋಧ ಪಕ್ಷವಾಗಿ ಇವತ್ತು ಈ ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಯನ್ನ ನಾವು ಬಹಳಷ್ಟು ಏನಂತಂದ್ರೆ ಇದಕ್ಕೆ ಪರಿಹಾರ ಸಿಗೋ ತನಕ ಕೂಡ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿಯಾಗಿ ಅವರಿಗೂ ಕೂಡ ನಾವು ಬೆಂಬಲವನ್ನ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಹಿಂದಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ JS ಪಾಟೀಲ್ ಅವರು ಕೂಡ ಈ ಹೋರಾಟಕ್ಕೆ ಆಗಮಿಸಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದು ತಮ್ಮದು ಸ್ಪಷ್ಟವಾದ ನಿಲುವು. ಮುಂದೆ ಸ್ವರೂಪ ಅಂತ ಬಂದಾಗ ಇದು ಉಪ ಸತ್ಯಾಗ್ರಹ ಕೊಡ್ಬೋದು ರೈತರು. ನಿರಂತರ ಅಥವಾ ಶಾಸಕರ ಮನೆಯ ಮುತ್ತಿಗೆ ಹಾಕ್ಬಹುದು. ಬೇರೆ ಬೇರೆ ತರನಾಗಿರ್ತಕ್ಕಂಥ ಇವತ್ತು ಹೋರಾಟಗಳು ಪ್ರಾರಂಭ ಆಗ್ತಾವು. ಆದ್ರೆ ಒಂದು ದೊಡ್ಡ ದುರಂತ ಏನಂತಂದ್ರೆ ಇಷ್ಟೆಲ್ಲ ಹೋರಾಟ ನಡೀತಾ ಇದ್ರು ಕೂಡ ಸ್ಥಳೀಯ ಶಾಸಕರಿಗೆ ನೀವು ಅಸಮರ್ಥರಿದ್ದೀರಿ, ನೀವು ರಾಜೀನಾಮೆ ಕೊಡ್ರಿ. ಇವತ್ತು ರೈತರ ಏನಂತಂದ್ರೆ ಹೋರಾಟಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ. ನಿಮಗೋಸ್ಕರ ದುಡ್ದಿರ್ತಕ್ಕಂಥ ರೈತರಿಗೆ ನೀವು ಸ್ಪಂದಿಸ್ತಾ ಇಲ್ಲ, ರಾಜೀನಾಮೆ ಕೊಡ್ರಿ, ಇದ್ರ ಬಗ್ಗೆ ಏನಾದ್ರು ಮಾತಾಡ್ರಿ ಅಂದ್ರೆ ಒಂದು ಮಾತನ್ನು ಕೂಡ ಅವ್ರು ಮಾತಾಡ್ತಾ ಇಲ್ಲ. ಹಾಗಾಗಿ ಅವ್ರ ಪ್ರತಿಕ್ರಿಯೆ ಏನು ಅಂತ ನಾವು ಕಾಯ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಿಂದ ಈ ಒಂದು ಚರ್ಚೆಗೆ ಸಹಿತ ಇಂದು
BJPಯ ಹಿರಿಯ ಮುಖಂಡರಾದ ಅಶೋಕ್ ಕನ್ನಾಲ್ ಅವ್ರನ್ನೂ ಸಹಿತ ಈ ಒಂದು ಚರ್ಚೆಗೆ ಆಹ್ವಾನಿಸಿತ್ತು. ಬಟ್ ಆ ಚರ್ಚೆಗೆ ಅವರು ಯಾವುದೋ ಒಂದು ಕಡೆಯವರೆಗೂ ಬರ್ತೀನಿ ಅಂತ ಹೇಳಿ ಒಂದು ಯಾವುದೋ ಕಾರಣ ಹೇಳಿ ಒಂದು ಬರೋದಿಲ್ಲ ಅಂತ ತಿಳಿಸಿದರು. ಬಟ್ ಅವರು ಬಂದಿದ್ದರೆ ಸಹಿತ ಈ ಒಂದು ಚರ್ಚೆಗೆ ಇನ್ನಷ್ಟು ಅರ್ಥ ಬರ್ತಿತ್ತು ಮತ್ತು ಏನು ಅವ್ರ ಅಭಿಪ್ರಾಯ ಸ್ಟ್ಯಾಂಡ್ ಏನು ಅನ್ನೋದು ಗೊತ್ತಾಗ್ತಿತ್ತು. ಈ ಚರ್ಚೆಯಲ್ಲಿ ಅವ್ರು ಬಂದು ಪಾಲ್ಗೊಳ್ಳಿಕ್ಕೆ ಅವ್ರಿಗೆ ಮುಖ ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಓಕೆ ಓಕೆ ಇಲ್ಲ ಅದು ನಾವು ಅಲ್ಲಿಗೆ ಬರಲ್ಲ. ಯಾಕಂದರೆ ಅವ್ರದೇ ಆದಂಥ ಕೆಲಸಗಳು ಕಾರ್ಯಗಳು ಇರ್ತವೆ. ಅದು ಕೊಟ್ಟಂಥ ಕಾರಣಕ್ಕೆ ಸಕಾರಣ ಅಂತ ನಾವು ತಿಳ್ಕೊಂಡು ಅದನ್ನು ಪಾಸಿಟಿವ್ ಚಲೋ ಅಂತ ತಿಳ್ಕೊಂಡ್ವಿ. ಇಡೀ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಈ ತರ ಡಿಬೇಟ್ ಅಂದ ತಕ್ಷಣ ಮೊದಲಿಗೆ ಬಂದು ಕುಂದ್ರೋದೇ BJP ಅವರು. ಎಸ್ ಇಲ್ಲ ಹಾಗೇನಿಲ್ಲ. ಅದು ನಾವು ಫಸ್ಟ್ ಮುಂದಿನ ದಿನ ಮಾಡೋದ್ರಲ್ಲಿ ಅವ್ರನ್ನೂ ಸಹಿತ ಇನ್ನೊಮ್ಮೆ ಅವ್ರನ್ನ ಕರೆದು ಅವರ ನಿಲುವು ಏನಂತ ನಾವು ಕೇಳ್ಕೊತೀವಿ, ಸ್ಪಷ್ಟವಾಗಿ ಕೇಳ್ಕೊತೀವಿ, ಬಿಡುದಿಲ್ಲ ಅದನ್ನ. ಆ ವ್ಯವಸ್ಥೆ ಒಳಗೆ ನಾವು ಮುಂದುವರಿತೀವಿ. ಅದನ್ನ ನೀವು ಹೇಳಿದ್ರಿ ಇಲ್ಲ, ಇವತ್ತು BJP ಅವ್ರ ಕಡೆಯಿಂದಲೂ ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿ ನಮಗೂ ಬಹಳ, ಯಾಕಂದ್ರೆ ಅವ್ರ ಕಡೆಯಿಂದ ಸ್ಪಷ್ಟೀಕರಣ ಸಿಕ್ಕಿಲ್ಲ. ಸಿಗ್ತೈತೆ ಅವ್ರ ಅಭಿಪ್ರಾಯ ಸಿಗುತ್ತೆ, ಬಿಡುದಿಲ್ಲ ನಾವು ತಗೋತೀವಿ. ಅಭಿಪ್ರಾಯಕ್ಕೂ ನಾವು ಮನ್ನಣೆ ಕೊಡ್ತೀವಿ. ಪ್ರಜಾಪ್ರಭುತ್ವ ಒಳಗೆ ಪ್ರತಿಯೊಬ್ಬರಿಗೂ ನಾವು ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ನಮ್ಮ ಮಾಧ್ಯಮದ ಜವಾಬ್ದಾರಿ, ಅದನ್ನ ನಾವು ನಿರ್ವಹಿಸ್ತೀವಿ. ಹಿಂದಿನ ಶಾಸಕರಿಗೆ 5 ನಿಮಿಷದಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸಿದ್ರಲ್ಲ, ಇವತ್ತು ಈ ಶಾಸಕರಿಗೆ ಇಷ್ಟೆಲ್ಲ ಧರಣಿ ಕುತ್ಕೊಂಡ ಮೇಲೂ ಕೂಡ ಯಾಕೆ ಇವ್ರಿಗೆ ಬಗೆಹರಿಸಕ್ಕಾಗ್ತಾ ಇಲ್ಲ? ಹಾಗಾಗಿ ಇವರು ಅಸಮರ್ಥತೆ ಇದೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಓಕೆ ಬಾಲು ಅವರೇ, ಕೂಲಿ ಕಾರ್ಮಿಕರ ಸಂಘದ ಒಟ್ಟದಿಂದ ನೀವು ಅವ್ರು ನಿರಂತರವಾಗಿ ಪ್ರತಿಭಟನೆ ಮಾಡಿದರೆ ನಿಮ್ಮ ನಿಲುವು ಏನದ? ಕೊನೆಯದಾಗಿ ನಮಗೆ ರೈತರಾಗಿ ಸಮಸ್ಯೆ ಇಟ್ಕೊಂಡು ರೈತರು ಹೋರಾಟವನ್ನು ಏನು ಮಾಡ್ತಾ ಇದ್ದಾರೆ, ರೈತರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಓಕೆ, ಒಂದು ನಿಮಿಷ, ನೀವು ಸಂಪೂರ್ಣ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ ವೀಕ್ಷಕರೇ. ಸ್ವಲ್ಪ ವಿರಾಮಕ್ಕೆ ಹೋಗೋದು, ಮತ್ತೆ ಭೇಟಿ ಆಗೋಣ. ನಿಮ್ಮ ಸ್ಪರ್ಧೆ ಖಚಿತ. ಯಾವ ಪಕ್ಷದಿಂದ? ಸದ್ಯಕ್ಕೆ ಸ್ವತಂತ್ರ ಅಭ್ಯರ್ಥಿ, ಮುಂದೆ ನೋಡೋಣ. ಜನರು ಸ್ಪಂದಿಸ್ತಾರ? ಆ ಭರವಸೆ ಇದೆ. ಸಿದ್ದರಾಮಯ್ಯನ ಈಶ್ವರಪ್ಪ ಇಬ್ಬರು ಸಮಾಜದ 2 ಕಣ್ಣುಗಳು, ಜೊತೆಗೆ ಸಾಮಾಜಿಕ ನ್ಯಾಯ. ಮೋದಿನ ಯಡಿಯೂರಪ್ಪ? ಈ ರಾಜ್ಯಕ್ಕೆ ಯಡಿಯೂರಪ್ಪನೇ ಮುಖ್ಯ. ಅಭಿವೃದ್ಧಿನ ಜಾತಿ ರಾಜಕಾರಣ? ನಮ್ಗೆ ಅವಶ್ಯಕತೆ ಇರತಕ್ಕಂಥದ್ದು ಅಭಿವೃದ್ಧಿ. ಮುಂದಿನ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಆನೇಕಲ್ ದೊಡ್ಡಯ್ಯ ಅಂತ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಈ ಮುಖಾಂತರ, ನಿಮ್ಮ ಚಾನಲ್ ಮುಖಾಂತರ ಅವರೆಲ್ಲರಿಗೂ ಶ್ರೇಷ್ಠಾಂಗ ನಮಸ್ಕಾರ ಮಾಡಕ್ಕೆ ಇಷ್ಟಪಡ್ತೀನಿ. ಯಾರಾಗ್ತಾರೆ ಶಾಸಕರು? ವಿಶೇಷ ಸಂದರ್ಶನ ತಪ್ಪದೆ ವೀಕ್ಷಿಸಿ. ನಾಳೆ ಸಂಜೆ 7 ಗಂಟೆಗೆ ನಿಮ್ಮ ನೆಚ್ಚಿನ NKS TV4 ವಾಹಿನಿಯಲ್ಲಿ. ವಿರಾಮದ ನಂತರ ಗಜೇಂದ್ರನ ಬಂದ್ ವಿಶೇಷ ಚರ್ಚೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಇವಾಗ ನಮ್ಮ ಬಾಲು ರಾಠೋಡ್ ಅವರು ತಮ್ಮ ಅಭಿಪ್ರಾಯ ಹೇಳಕತ್ತಿದ್ದಾರೆ. ಹೇಳ್ರಿ ಬಾಲು ಅವರು, ಆಗಲೇ ಅರ್ಧಕ್ಕೆ ನಿಲ್ಲಿಸಿದ್ರು. ರೈತರು ಯಾವುದೇ ಸಮಸ್ಯೆ ಇಟ್ಕೊಂಡು ಹೋರಾಟ ಮಾಡಲಿ, ಅದು ನ್ಯಾಯ ಸಂಬಂಧಿತವಾದಂಥ ಹೋರಾಟ. ರೈತರು ಮಾಡುವಂಥ ಹೋರಾಟಕ್ಕೆ ನಮ್ಗೆ ಸದಾ ಬೆಂಬಲ ಇದೆ. ಬಟ್ ಇತರೆ ಪಕ್ಷದವರು ಅವರಲ್ಲಿ ಭಾಗವಹಿಸಿ ಹೋರಾಟ ಮಾಡಿದರೆ ಮಾಡಲಿ, ಆದರೆ ರೈತರನ್ನ ತಾವು ತಮ್ಮ ಅಡಿಯಾಳಾಗಿ ಮಾಡ್ಕೊಳ್ಳೋವಂಥ ಕೆಲಸ ಮಾಡೋದಾಗಿತ್ತಂದ್ರೆ ಅಲ್ಲಿ ರೈತರಿಗೆ ಗೊತ್ತಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಬೆಂಬಲಿಸ್ತೀವಿ. ಸಹಜವಾಗಿ ಯಾವುದು ಹೋರಾಟಕ್ಕೆ ನಾವು ಬೇಡ ಅಂತ ಹೇಳಲ್ಲ, ಆದರೆ ಹೋರಾಟ ಇರಬೇಕು. ಮತ್ತು ಅದಕ್ಕೆ ಈಗ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಕಾಂಗ್ರೆಸ್ಸು ಮತ್ತು BJPಯವರು. ಕಾಂಗ್ರೆಸ್ಸು ಕೂಡ ಈ BJPಯವರು ಏನು ಆಡಳಿತ ತರ್ತಾ ಇದ್ದಲ್ಲ, ಇದಕ್ಕಿಂತ ಘೋರವಾದ ರೀತಿಯಲ್ಲಿ ಕೆಲವೊಂದು ಕಾನೂನುಗಳನ್ನು ಅವ್ರು ತರಲಿಕ್ಕೆ ಹೊಂಟಿದ್ರು. ಕೊನೆಗೆ ಅವ್ರಿಗೆ ಎಲ್ಲಿ ಹೊಡೆತ ಬಿದ್ದಾಗ ಈಗಲ ನಾವು ಅಲ್ಲಿ ಅಡವಿದ್ವಿ, ಇನ್ಮೇಲೆ ಸುಧಾರಣೆ ಆಗ್ಬೇಕನ್ನೋ ವಿಚಾರದಿಂದ ಅವರು ಹೋಗ್ತಾ ಇದ್ದಾರೆ ಹೊರತು ಇಲ್ಲ. ಹಾಗಾಗಿ ಅವರು ಕೂಡ ಬದಲಾವಣೆ ಆಗಬೇಕು. ಒಂದು ರೀತಿಯಿಂದ ಬದಲಾವಣೆ ಆದರೆ ಸೂಕ್ತ. ದೇಶದಲ್ಲಿ ನೋಡ್ತಾ ಇದ್ದಾರೆ. ಆಗದೆ ಇದ್ರಂತಂದ್ರೆ ಮತ್ತೊಂದು ರೀತಿ ಪರ್ಯಾಯವಾಗಿ ಕಾಡ್ಲಿಕ್ಕಂತೂ ಶಕ್ತಿ ಇದೆ. ಬಾಲವರು ಹೇಳಿದಾಗೆ ಹಿಂದಿನ ಸರ್ಕಾರ ಇದ್ದಾಗ ಬಂದಿವೆ ಆ ಥರ ಕಾಯ್ದೆಗಳು ಕಾನೂನುಗಳು ಬಂದಿವೆ. ಆದರೆ ಅಟ್ಲೀಸ್ಟ್ ಜನ ಒಂದು ಹೋರಾಟ ಮಾಡಿದ್ರೆ ತಕ್ಷಣ ಒಂದು ತೀರ್ಮಾನ ತಗೊಂಡು ಅಂತ ಕಾಯ್ದೆಗಳು ನಾವು ಹಿಂಪಡ್ಕೊಂತ ಇದ್ದೀವಿ. ಆಗಿನ ಸಂದರ್ಭದೊಳಗೆ ಇದು ಬಾಧಕ ಆಗ್ತದೆ. ಜನ ಧ್ವನಿಗೆ ಮನ್ನಣೆ ಕೊಟ್ಟು ಮಾಡ್ತಾ ನಿಜವಾಗಿ ಕೊಟ್ಟಿದ್ದೀವಿ ನಾವು. ಅದು ಇವತ್ತು ಜನ ನೋಡ್ತಾ ಇದ್ದಾರೆ, ಏನ್ ಮನ್ನಣೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಏನಿಲ್ಲ ಅಂತ ನೋಡ್ತಾ ಇದ್ದಾರೆ. ಓಕೆ, ಆದ್ರೆ ಈಗಿನ ಆಡಳಿತ ವ್ಯವಸ್ಥೆ ಒಳಗೆ ಮೊದ್ಲಿಗಿಂತ ನಮ್ದು ಜನಪರಿವು ಮಾಡ್ಕೊತ ಬಂದಿದಾರಲ್ಲ, ಸಾಕಷ್ಟು ಘೋಷಣೆ ಮಾಡ್ತಾ ಇದ್ದಾರೆ ರೈತರಿಗಾಗಿ. ಮತ್ತೆ ಇದೊಂದು ಸಾರ್ವತ್ರಿಕ ಇಲ್ಲಿ ಕಾಣ್ತಾ ಇರೋದು ರುಚಿಗರಿಗೆ ಯಾಕೆ ಅನ್ನೋದು ಪ್ರಶ್ನೆ. ಸಾರ್ವತ್ರಿಕವಾಗಿ ಕಾಡೋ ಪ್ರಶ್ನೆ, ಸಾಮೂಹಿಕವಾಗಿ ಕಾಡೋ ಪ್ರಶ್ನೆ, ಸಾರ್ವಜನಿಕರ ಸಾಮಾನ್ಯ ನಾಗರಿಕರು ಕಾಡ್ತಕ್ಕಂಥ ಪ್ರಶ್ನೆ ಏನಂದ್ರೆ ಉಣಚಿಗರಿದೆ ಯಾಕೆ?
ಸರ್ ಇದನ್ನು ಅವರು ಹೆಚ್ಚು ಉಲ್ಬಣ ಮಾಡ್ಕೊಂಡು ಹೋಗಿದ್ದಾರೆ. ಈ ಹಿಂದೇನು ಕೊಡಬೇಕಾಗಿತ್ತು ಕೊಟ್ಬಿಟ್ಟಿದ್ರೆ ಮುಗಿದೋಗಿತ್ತು. ಆದರೆ ಅವರಿಗೆ ಈ ಹೆಚ್ಚುವರಿ ವಿದ್ಯುತ್ತನ್ನು ಸ್ವಲ್ಪ ಬಳಸಿಕೆ ಮಾಡ್ತಾ ಇದ್ದಾರಲ್ಲ, ಅದನ್ನು ಬೇರೆ ರೀತಿಗೆ ಇನ್ನೊಂದು ರೀತಿ ಕೊಡಬೇಕನ್ನೋ ಆಲೋಚನೆಯನ್ನು ಅವ್ರ ಹತ್ರ ಮಟ್ಟದಲ್ಲಿ ಇದೆ. ಹಾಗಾಗಿ ಇದನ್ನು ಇವತ್ತು ರೈತರಿಗೆ ಕೊಟ್ಟು ತಾವೇ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಳ್ಳೋಂಥ ಪರಿಸ್ಥಿತಿಯನ್ನು ಅವರೇ ಉಲ್ಬಣ ಮಾಡ್ಕೊತಾ ಇದ್ದಾರೆ. ಇದನ್ನು ಬಿಟ್ಟರೆ ಇನ್ನೊಂದು ಏನಾದ್ರು ಮಾಡಬೇಕು ಅನ್ನೋದನ್ನು ಅವರಿಲ್ಲ. ಅವ್ರು ಆಗಲ್ರಿ ಹೇಳಿದ್ರು ಆಗಲೇ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ತೀರ್ಮಾನಗಳೇನಿದಾವಲ್ಲ, ಅದ್ರ ಭಾಗವಾಗಿನೇ ಇದು ಒಂದು. ಆದರೆ ಇವ್ರು ಮನಸ್ಸು ಮಾಡಿದ್ರೆ ಇಲ್ರಿ ನಮ್ಮನ್ನು ಇಲ್ಲಿ ಕ್ಯಾಕೆ ಸುಗೋಕತ್ತಾರೆ ಜನ, ನಮ್ದು ಇದು ಐತಿ, ಅದೇನು ಕೊಟ್ಟರು ಅಂದ್ರೆ ಭಾಳಷ್ಟು ಯೂನಿಟ್ ಸುಡೋದಿಲ್ಲ. ಬೇಕಾದ್ರೆ ನೀವು ಇನ್ನೊಂದು ನಮಗೆ ನಾನು ಗಮನಿಸಿದ್ದು ಎಷ್ಟು ಯೂನಿಟ್ಗಳನ್ನು ಸುಡ್ತಾರೆ ಅವರು ಅಂತೇಳಿ, ಅಥವಾ ಎಷ್ಟು ಚಾರ್ಜಬಲ್ ಕರೆಂಟ್ಗಳನ್ನು ಸುಡ್ತಾರೆ ಅಂತ ನೋಡಿದರೆ ಇಲ್ಲಿ ನಗರದಲ್ಲಿ ಎಷ್ಟು ಸುಡ್ತಾರಲ್ಲ ಅಷ್ಟು ಅಲ್ಲಿ ಸುಡೋಕ್ಕಾಗಲ್ಲ ಅವರಿಗೆ. ಆದ್ರೆ ನೀರಿನ ಪ್ರಮಾಣ ಕಡಿಮೆ ಇದೆಯಲ್ಲ, ಹಾಗಾಗಿ ಒಟ್ಟಾರೆ ಈ BJP ಅವ್ರದ್ದು ಏನಿದೆ ಅಂತಂದ್ರೆ ಜನರನ್ನ ಸತಾಯಿಸಬೇಕು, ಜನರನ್ನ ಇನ್ನಷ್ಟು ಕೆಳಮಟ್ಟಕ್ಕೆ ಹೋಗಬೇಕು, ಅವರು ಹಸಿವಿನಿಂದನೇ ಹೋಗ್ಬೇಕು ಹೊರತು ಸಮಸ್ಯೆಗಳು ಕೇಳಬಾರ್ದು. ಈ ಎಲ್ಲ ಸಮಸ್ಯೆಗಳನ್ನು ಕೇಳಲಾರ್ದಕ್ಕೆ ಒಂದು ಸಣ್ಣ ಸಣ್ಣ ಇವುಗಳನ್ನು ಹುಟ್ಟಾಕಿ ಜನರನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂಥ ಕೆಲಸಗಳನ್ನು ಅದು ಮಾಡ್ತಾ ಇದೆ. ಇದು ಕೂಡ ಅಷ್ಟೇ ಇದೆ. ಇದು ಏನು ವಿಶೇಷ ಏನಿಲ್ಲ ರೀ. ಗಜೇಂದ್ರಗಢದಲ್ಲಿ ಕೂಡ ಅವರು ಕೆಲವೊಂದು ಈ ವಿಚಾರಗಳು ಬೇರೆ ಬೇರೆ ಎಲ್ಲ ಇದಾವೆ. ಜನ ನಮ್ಮನ್ನು ಇಲ್ಲಿ ತಿರುಗಿ ಬೀಳಬಾರ್ದು, ಇನ್ನೊಂದು ರೀತಿಯಿಂದ ಅದು ಬೇರೆ ಪಕ್ಷದವ್ರದನ್ನ ಅಥವಾ ಸಂಘಟನೆಯವರು ಅದನ್ನು ಬೇರೆ ಪಡ್ಕೊಂಡು ನಮಗೇನಾರು ಕೊಡಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಶಾಸಕರು ಇದ್ದಾರೆ ಹೊರತು ನೈಜವಾಗಿ ಏನು ರೈತರ ಪರವಾಗಿ ಇಟ್ಕೊಂಡು ಏನು ಮಾಡ್ತಾ ಇಲ್ಲ. ಅದನ್ನು ನಿಜವಾಗ್ಲೂ ರೈತರ ಪರ ಕಾಳಜಿ ಇನ್ನೊಂದು ಇತ್ತಂದ್ರೆ ನಾವು ಹೇಳೋದು ನೀವು ತಕ್ಷಣಕ್ಕೆ ಜಾರಿ ಮಾಡಿರಿ, ಕೊಡ್ರಿ, ಏನಾಗೋದೈತಿ. ಅಲ್ಲ, ಇದು ಸರ್ಕಾರ ಲೆವೆಲ್ದೊಳಗೆ ಆಗ್ತಕ್ಕಂಥ ಕೆಲಸ. ಇದು ಸ್ವಲ್ಪ ಸಮಯ ಹಿಡಿತದೆ. ಅದಕ್ಕೆ ಆದ್ರೆ ಆಯಿತು ತಕ್ಷಣ ಇವ್ರ ಕೈಗಿತ್ತಂದ್ರೆ ಏನು ಮಾಡ್ಬೋದಿತ್ತು ಅಂತ ನನ್ನ ಕೆಲವೊಂದಿರಿಗೆ ಅನಿಸ್ತದೆ. ಈಗ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗೂ ಇದೇ ಕಾಯ್ದೆ ಇದೆ, ಮತ್ತೆ ಇವ್ರು ಬಂದ ಮೇಗೂ ಇದೇ ಕಾಯ್ದೆನೇ ಇದೆ. ಅದೇ ಕಾಯ್ದೆ ಮುಂದುವರೆದು ಬಟ್ ಅವರಿಗೆ ಸಾಧ್ಯ ಆಗಿತ್ತು, ಹಿಂದೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ಗೆ ಸಾಧ್ಯ ಆಗಿತ್ತು, ಇವ್ರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಯಥಾಸ್ಥಿತಿ ಮುಂದುವರಿಸಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನೀವು ಇನ್ನೊಂದು ಪ್ರಶ್ನೆಯನ್ನ ಕೇಳಿದಿರಿ, ಹುಣಸೇರಿದೆ ಯಾಕೆ ಇವತ್ತು ಮೇಜರ್ ಆಗ್ತಾ ಇದೆ? ಯಾಕೆ ಮೇಜರ್ ಆಗ್ತಾ ಇದೆ ಅಂತಂದ್ರೆ ಇವತ್ತು ಶಾಸಕರು ನಮ್ಮ ಲೋಕಲ್, ಹುಣಸಗಿರಿ ಬಹುಭಾಗ ರೈತರು ಅವರನ್ನು ಬೆಂಬಲಿಸಿ ಅವರಿಗೆ ಮತವನ್ನ ಕೊಟ್ಟಿದ್ದಾರೆ. ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ಗಜೇಂದ್ರಗಢ ಪುರಸಭೆ ಅಧ್ಯಕ್ಷರು ಹುಣಸಗಿರಿ ವಾರ್ಡ್ ಅವರೇ ಅವರು ಕೂಡ. ಅದು ಬಹಳ ಮುಖ್ಯ ಇರೋದು. ಇವತ್ತು ಅವರು ಕೂಡ ಏನು ಸ್ಪಂದಿಸ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ. ಅಲ್ಲ, ಅವರ ಅಲ್ಲಿ ರೈತರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅದಕ್ಕೇನೋ ಏನು ಅದ್ರ ಬಗ್ಗೆ ಹೇಳಕ್ಕಾಗಲ್ಲ ಅಂತ ಅಂತಾರೆ, ಮುನ್ಸ್ಕೊಂತಾರೆ ಅವರು. ಸುಮಾರು ಜನ ಹೋಗಿ ನಮ್ಮ ರೈತರು ನೀವ ಅಧ್ಯಕ್ಷರಾಗಿರಲ್ರಿ ನಮ್ಮ 23ನೇ ವಾರ್ಡಿಂದ ಅಂತ ಕೇಳಿದ್ರಂತಂದ್ರೆ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲಪ್ಪ ಅಂತೇಳಿ ಮುನ್ಸ್ಕೊಂತಾ ಇದ್ದಾರೆ. ನಮಗೆ ಅವ್ರ ಆಪ್ತರೊಬ್ರು ಹೇಳಿದ್ರು, ರೈತರಿಗೆ ಏನೇನು ಸಮಸ್ಯೆ ಇಲ್ರಿ, ಸುಮ್ಮನೆ ರೈತರು ಇಲ್ಲಾರ್ದವ್ರು ಹೋರಾಟ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ರೈತರಿಗೆಲ್ಲ ಆರಾಮಾದಾರ, ರೈತರೆಲ್ಲ ಚೊಕ್ಕ ಚಿನ್ನವಾಗಿದ್ದಾರೆ. ಸುಮ್ಮನೆ ಇವರು ನಮ್ಮ ಇದಕ್ಕೆ ಧಕ್ಕೆ ಮಾಡಬೇಕು ಅಂತ ಮಾಡ್ತಾ ಇದಾರೆ ಅಂತ ನನಗೆ ಹೇಳಿದ್ರು. ಅದಕ್ಕೆ ನೀನು ಒಂದ್ಸಲ ಹೋರಾಟಕ್ಕೆ ಬಂದು ಕುಂತು ಅಲ್ಲಿ ನಿಜವಾದ ರೈತರ ಪರಿಸ್ಥಿತಿ ಏನೈತಿ ಇರ್ಲಿಕ್ಕಂದ್ರೆ ಅವ್ರು ಹೊಲಕ್ಕರ ಹೋಗ್ಬಾರಪ್ಪ, ಅವಾಗ ಗೊತ್ತಾಗತ್ತ. ಆದ್ರೆ ರೈತರನ್ನ ಈ ಮಟ್ಟಕ್ಕೆ ನೀನು ಅತಿಯಾಗಿ ಸಂದರ್ಭದೊಳಗೆ ಕೆಲವೊಂದು ಹೇಳಿದ್ರೆ ನೀವು ಹೇಳಿದ ಅಪವಾದ ಸಾರ್ವತ್ರಿಕವಾಗಿ ಬಂದಿದೆ. ಇಲ್ಲ, ರೈತರು ಜಿನ್ನೂನ್ ರೈತರು ಅಲ್ಲಿ ಕಡಿಮೆ ಇದ್ದಾರೆ, ಇವರು ತಾವು ಕೆಲ ಕಾಂಗ್ರೆಸ್ನವರಾಯಿತು ಮತ್ತು ಕೆಲ ಸಂಘಟನೆಯವರು ಅಂದರೆ BJP ವಿರೋಧಿ ಸಂಘಟನೆಯವರು ಅಲ್ಲಿ ಹಸಿರು ಶಾಲೆ ಹಾಕೊಂಡು ಕೂತ್ಕೊಂಡು ಇದನ್ನು ವಿರೋಧಿಸ್ಬೇಕನ್ನೋ ಉದ್ದೇಶದಿಂದ ಮಾತ್ರ ವಿರೋಧಿಸ್ಲಿಕ್ಕೆ ಇಲ್ಲ. ಅದು ಅವರು ಆಲ್ರೆಡಿ ಅವ್ರ ಸಮಿತಿ ಇದೆ, ಸಮಿತಿಯಿಂದ ಆಹ್ವಾನ ಮಾಡಿದ್ದಾರೆ ಎಲ್ಲರಿಗೂ. ಹೋರಾಟಗಾರ ಯಾರೆಲ್ಲ ಹೋರಾಟ ಈ ಗಜೇಂದ್ರಗಢ ಹೋರಾಟಕ್ಕೆ ಹೆಸರುವಾಸಿ. ಇವತ್ತು ಗಜೇಂದ್ರಗಢದಲ್ಲಿ ಒಂದು ಬಂದ್ ಕರೆಯಾಗಿ ಅಂತ ಒಂದು ಹೋರಾಟ ಮಾಡಿವಿ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಇಂಥ ವಿಚಾರಗಳು ಎಲ್ಲಾ ತಾಲೂಕಿನಲ್ಲಿ ಎಲ್ಲಾ ಕಡೆನೂ ಹಬ್ಬತ್ತು. ಯಾವಾಗಾದ್ರೂ ನೋಡ್ರಿ ನೀವು ಗಜೇಂದ್ರಗಢದಲ್ಲಿ ಒಂದೇ ಒಂದು ಪ್ರಶ್ನೆಗಳನ್ನು ಎತ್ತಿ ಮಾತಾಡಿದ್ರೆ ಸಾಕು, ಅದು ಇಡೀ ಜಿಲ್ಲೆಗೆ ಇಲ್ಲಿದ್ದು ಹೊತ್ತಿದಂತ ಒಂದು ಸಣ್ಣ ಕಿಡಿ ಅದು ಜಿಲ್ಲಾ ವ್ಯಾಪ್ತಿಯಾಗಿ ವ್ಯಾಪಿಸಿಕೊಂಡ ಸಾಕಷ್ಟು ಉದಾಹರಣೆಗಳು. ಯಾಕೆ ಮಾತು ಹೇಳ್ತೀನಂದ್ರೆ ಹಿಂದೆ ನಮ್ಮ ಒಬ್ರು ಇದರಿಂದ ಪುರಸಭೆಯಲ್ಲಿ ಇದ್ದಾಗ, ನಮ್ಮ ಹಡಪದವರು ಇದ್ದಾಗ ಪುರಸಭೆಯಲ್ಲಿ ಒಂದು ಪ್ರಶ್ನೆ ಎತ್ತಿದ್ರೆ ಸಾಕು ಅದು ಇಡೀ ವ್ಯಾಪಕವಾಗಿ ಬರ್ತಿತ್ತು. ಉಳುಕಿದೆಲ್ಲ ಪಟ್ಟಣ ಪಂಚಾಯತಿ ಹಿಂದಕ್ಕೆ ನಮ್ಮ ಗಜೇಂದ್ರ ಅಲ್ಲ ನಿಮ್ಗೆ ಸುಮ್ಮನೆ ಉದಾಹರಣೆ ಹೇಳಿದೆ ನಿಮ್ಗೆ. ಯಾಕೆ ಮಾತನ್ನು ಹೇಳ್ತಿರೋದು ಅಂದ್ರೆ ಹೋರಾಟಗಾರರು ಒಂದು ಪ್ರಶ್ನೆನ ಎತ್ತಿದ್ರೆ ಸಾಕು ಇಡೀ ಜಿಲ್ಲೆವನ್ನ ಪ್ರಶ್ನೆಯಾಗಿ ತಗೊಳ್ಳೋಕೆ ಸ್ಟಾರ್ಟ್ ಮಾಡೋದು. ಅದು ಹಾಗಾಗಿ ಅದು ಹೋರಾಟದ ಕಿಚ್ಚು ಇದೆ. ಮೂಲ ಅಂದ್ರೆ ನಮ್ಮ ವಿಶೇಷವಾಗಿ ಗಜೇಂದ್ರಗಢ ತಾಲೂಕಾ ರಚನೆ ಆಗಬೇಕಾದ್ರೂ ಸಹಿತ ಸಾಕಷ್ಟು ಹೋರಾಟಗಳು ನೋಡಿದ್ವಿ ನಾವು. ಮತ್ತು ಯಾವಾಗಲೂ ಇಲ್ಲಿ ಜನತೆ ತಮ್ಮ ಬೆನ್ನಿಗೆ ಅಂಟಿಸ್ಕೊಂಡು ಬಂದಿದ್ದೇನೆ ಹೋರಾಟದ ಮನೋಭಾವನೆ. ಇಲ್ಲಿ ನೆಲದೊಳಗೆ ಅದು ಹುಟ್ಟುಗುಣ ಇದೆ. ಯಾವುದೇ ರೀತಿಯಿಂದ ಅನ್ಯಾಯ ಮಾಡ್ಲಿಕ್ಕೆ ಬಿಡೋದಿಲ್ಲ, ಅನ್ಯಾಯ ಮಾಡಕ್ಕೆ ಬಂದವ್ರು ಬಿಡುವುದಿಲ್ಲ ಅಂತ ಜನ ನಮ್ಮಲ್ಲಿದ್ದಾರೆ. ಈಗ ಮತ್ತೆ ನಮ್ಮ ರೈತರು ಎದ್ರೆ ಇವ್ರ ಬಂದ್ರೆ ಅವತಾರ ಅನ್ನೋ ಒಂದು ವಾಡಿಕೆ ಇದೆ ಇವತ್ತು. ಮತ್ತೆ
ಗಜೇಂದ್ರಗಡ ಬಂದ್ ಮಾಡುವ ಮೂಲಕ ನಮ್ಮ ರೈತರು ಎಲ್ಲ ನಿಮಗೆ ನೀವು ಸರ್ ಎದ್ದಿದ್ದಾರೆ. ಇನ್ನೊಂದು ಸರ್ ನಿಮ್ಗೆ ಹೇಳಿದ್ರಲ್ಲ, ಇದರಲ್ಲಿ ಹೆಚ್ಚು ಜನ ನಮ್ಮ ಶಾಸಕರಿದಾರಲ್ಲ, ಅವ್ರ ಸಂಬಂಧಿಕರು, ಅವರ ಬಂಧು ಬಳಗದವರೇ ಅತಿ ಹೆಚ್ಚು ಭೂಮಿಯನ್ನು ಹೊಂದಿದ್ದಾರೆ. ಅವರಿಗೆಲ್ಲ ಅವರು ಅವರೇ ಹೆಚ್ಚಿದ್ದಾರೆ. ಈಗ ನಾವು ಹೋಗಿ ಬಂದ್ ಮಾಡಿಬಿಟ್ರೆ ನಮ್ಮವ್ರ ಬಗ್ಗೆ ನಾವು ಇದು ಮಾಡೋ ಅನ್ನೋ ಕಾರಣಕ್ಕೆ ನಾವು ಇದ್ದು ಉಳ್ಕಿದವರು ಸಂಘಟನೆಗೂ ಒಂದು ಬಾಹ್ಯವಾಗಿನೂ ಕೂಡ ಬೆಂಬಲವನ್ನು ಸೂಚಿಸುವಂತ ಕೆಲಸ ನಡೀತಾ ಇದೆ. ಹಾಗಾಗಿ ಶಾಸಕರು ಇದ್ರ ಬಗ್ಗೆ ಏನು ಭಾಳ ಮಹತ್ವದ ಏನು ಇದು ಅಲ್ಲ, ಸಮಸ್ಯೆಗಳು ಭಾಳ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ, ಅವ್ರ ಹತ್ರ ಹೇಳ್ಕೊಳ್ಳೋದು. ಇದೊಂದು ಸಣ್ಣ ಸಮಸ್ಯೆನ ಮಾಡ್ಕೋಬೇಕು. ಇಲ್ಲಿಕಂದ್ರೆ ನಾವು ರೈತ ಪರ ಇನ್ನೊಂದು ಪರ ಅಂತೇಳಿ ನಾಳೆ ಎಲ್ಲರೂ ಬೋರ್ಡ್ ಹಾಕೊಂಡು ಅಡ್ಡಾಡಿದಾಗ ಅವ್ರ ಮುಖಕ್ಕೆ ಅವರೇ ಕರಡಿ ನೋಡ್ಕೋಬೇಕಾಗತ್ತೆ. ಬಿಜೆಪಿ ಇನ್ನೊಂದು ಸಂಘಟನೆ ಇದೆ, ರೈತ ಮೋರ್ಚಾ ಅಂತ ಹೇಳಿ. ಓಕೆ, ಇವತ್ತು ಅವ್ರು ಎಲ್ಲೂ ಕಾಣ್ತಾ ಇಲ್ಲ. ನಿಜವಾಗಿ ಇವತ್ತು ರೈತರ ಸಮಸ್ಯೆ ಇದೆ, ಅವರು ಸ್ಪಂದಿಸಬೇಕಾಗಿತ್ತು, ಬರ್ಬೇಕಾಗಿತ್ತು. ಹೌದು, ನಮ್ಮ ಶಾಸಕರು ಮಾಡ್ತಾ ಇರೋದು ತಪ್ಪಿದೆ ಅಲ್ಲ, ಮೋರ್ಚಾದವ್ರದ್ದೇ ಹೆಚ್ಚು ಭೂಮಿ ಇರೋದಲ್ಲಿ ಇವತ್ತು ಅದನ್ನ ಹೇಳ್ತಾ ಇಲ್ಲ ಅವರು. ಇಲ್ಲ, ರೈತರಿಗೆ ಇವತ್ತು ಯಾವುದೇ ಪಕ್ಷ, ಎಲ್ಲ ರೈತರು ಎಲ್ಲ ಪಕ್ಷದೊಳಗಿರ್ತಾರೆ. ಸ್ವಾಭಾವಿಕವಾಗಿ ಅಲ್ಲಿ ಮಾತಾಡ್ಬೇಕಲ್ಲ ಸರ್, ಎಲ್ಲರಿರ್ಲಿ. ಅಲ್ಲ, ತನ್ನ ವೃತ್ತಿ ಅನ್ನೋದು ಏನು ಬಂತು, ಪಕ್ಷ ಬೇರೆ, ಪಕ್ಷ ಇದ್ದಾಗ ಬೇರೆ. ನನ್ನ ವೃತ್ತಿ ಅಂದ್ರೆ ನನಗೆ ರೈತಾಪಿ ಅನ್ನೋದ್ರ ಒಂದು ವೃತ್ತಿ, ಕೂಲಿಕಾರದ ಒಂದು ವೃತ್ತಿ, ಕಾರ್ಮಿಕ ಬರಲ್ಲ. ಸ್ವಾಭಾವಿಕವಾಗಿ ಈಗ ಒಂದು ಪಕ್ಷದೊಳಗೆ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರದ ಪಕ್ಷದ ಶಾಸಕರು ಇರ್ತಾರೆ, ಆಡಳಿತ ಇರ್ತದೆ, ಅವ್ರ ಪಕ್ಷದ ವಿರುದ್ಧ ಯಾರು ಮಾತಾಡ್ಲಿಕ್ಕೆ ಯಾವುದೇ. ಸುಮಾರು ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿತ್ತು. ತಪ್ಪು ಮಾಡಿದಾಗ ಒಪ್ಪಿಕೊಳ್ಳುವಂತ ಮನೋಭಾವ ಆ ಪಕ್ಷ ಮತ್ತು ಆ ಪಕ್ಷದ ಲೀಡರ್ಸ್ಗಳಿಗೆ ಇದೆ. ಇರ್ತದೆ. ಒಬ್ಬೊಂದು ಪಕ್ಷದ್ದು ಒಂದೊಂದು ಸಿದ್ಧಾಂತ ಇರ್ತದೆ. ಅಲ್ಲ, ನೀವು ಹಂಗಂದ್ರೆ ಅಂತಂದ್ರೆ ಈ ಪಕ್ಷ ಸಿದ್ಧಾಂತ ಏನಂದ್ರೆ ಸರ್ವಾಧಿಕಾರಿ ಸಿದ್ಧಾಂತ ಇದೆ, ಹಿಟ್ಲರ್ ಸಿದ್ಧಾಂತ ಇದೆ ಅಂತ ಹೇಳ್ಬೇಕಲ್ಲ. ಅಲ್ಲಲ್ಲ, ಸರ್ವಾಧಿಕಾರ ನೀವು ಹಾಗೆ ಬಟ್ ಅವ್ರವ್ರ ನಾಯಕ ಅವ್ರವ್ರ ಶ್ರೇಷ್ಠ, ಅವ್ರವ್ರ ಪಕ್ಷ ಅವ್ರಿಗೆ ಶ್ರೇಷ್ಠ. ಅದು ಅದು ಅವ್ರವ್ರ ನಿಲುವು. ನಿಮ್ಮ ಪಕ್ಷ, ನಿಮ್ಮ ಧೋರಣೆ ನಿಮಗೆ ದೊಡ್ಡವು. ಇದು ಎಲ್ಲರಿಗೂ ಅವ್ರವ್ರ ಪಕ್ಷಕ್ಕೆ ಅವರವರ ನಿಲುವಿಗೆ ತಮಗೆ ಶ್ರೇಷ್ಠ ಅಂತ ಹೋಗ್ತಾರೆ. ಪಕ್ಷದ ಹೋಗಲಿ, ಬಟ್ ಮೂಲ ನಮ್ಮ ರೈತರಿಗೆ, ಉಣಸಿಗೇರಿ ರೈತರಿಗೆ ಒಂದು ನ್ಯಾಯ ಸಿಗಲಿ, ಅವರು ನಡೆಸ್ತಕ್ಕಂಥ ಜಮೀನುಗಳಿಗೆ 24 ತಾಸು ವಿದ್ಯುತ್ ಲಭಿಸಲಿ ಅಂತ ನಾವು ಸಹಿತ ಈ ಮೂಲಕ, ನಮ್ಮ ವಾಹಿನಿಗಳ ಮೂಲಕ ನಾವು ಒತ್ತಾಯಪಡಿಸ್ತೀವಿ. ಈ ಸಮಸ್ಯೆ ಜ್ವಲಂತ ಸಮಸ್ಯೆ ಮುಂದುವರಿಯೋದು ಬೇಡ. ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಲು ಸಂಬಂಧಿಸಿದವರು ಮುಂದಾಗಬೇಕನ್ನೋದು ಎಲ್ಲರ ಒತ್ತಾಸೆ ಆಗ್ಯದ. ಈ ಒಂದು ವಿಶೇಷ ಚರ್ಚೆಗೆ ಆಗಮಿಸಿದಂಥ ಶ್ರೀಯುತ ಬಸವರಾಜ್ ಸೀಲಂತರವರಿಗೂ ಹಾಗೂ ಶ್ರೀಯುತ ಬಾಲು ರಾಠೋಡ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆ. ನಮಸ್ಕಾರ ಬಸವರಾಜ್. ನಮಸ್ಕಾರ ಬಾಲು, ತಮಗೆ ಧನ್ಯವಾದಗಳು. ತಮಗೂ ವೀಕ್ಷಕರೇ ನಮಸ್ಕಾರ. ಮತ್ತೊಮ್ಮೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಇಲ್ಲಿವರೆಗೂ ನಮಸ್ಕಾರ.